ವಿನಂತಿಯನ್ನು ಮಾಡ್ತೀನಿ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರು ಪಾದಪದ್ಮೇ ತಯೋ ಶ್ರುತ್ವಾ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಪರಮ ಪೂಜ್ಯ ಸ್ವಾಮೀಜಿ ಅವರಿಗೆ ಅತ್ಯಂತ ಭಕ್ತಿಪೂರ್ವಕ ಪ್ರಣಾಮಗಳು. ವೇದಿಕೆ ಮೇಲೆ ಆಸೀನರಾಗಿರುವ ಆದರಣೀಯ ಭಾನುಪ್ರಕಾಶ್ ಜಿ ಮತ್ತು ಇತರ ಎಲ್ಲ ಗಣ್ಯರಿಗೆ ಅತ್ಯಂತ ಶ್ರದ್ಧೆಯ ನಮನಗಳನ್ನು ಸಮರ್ಪಿಸಿ, ಮಂಡ್ಯದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ, ನನಗೆ ಮಂಡ್ಯದ ಪಾಲಿಗೆ ಇದು ದೊಡ್ಡ ಸಂಖ್ಯೆ ಅಂತ ಅನ್ಸುತ್ತೆ. ಅವ್ರ ಪ್ರಯತ್ನ ಬಹಳ ಜೋರಾಗಿತ್ತು. ಆದರೆ ಮಂಡ್ಯದಲ್ಲಿ ಹಿಂದುತ್ವಕ್ಕೋಸ್ಕರ 4 ಜನ ಸೇರಿದ್ರು ನಂಗೆ ಬಹಳ ದೊಡ್ಡ ಸಂಖ್ಯೆ ಅನ್ಸುತ್ತೆ. ಯಾಕೆ ಅಂತಂದ್ರೆ ಆಗಬೇಕಾಗಿರೋ ಕೆಲಸ ತಡವಾಗಿದೆ, ಆದರೆ ಸಮರ್ಥವಾಗಿದೆ ಅಂತ ಬಂದಿರೋ ಪ್ರತಿಯೊಬ್ಬರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮಿತ್ರ, ನೆನ್ಪಿಟ್ಕೊಳ್ಳಿ, ಎಲ್ಲ ಕೆಲಸವೂ ಆರಂಭದಲ್ಲಿ ಚಿಕ್ಕದಾಗಿಯೇ ಆಗೋದು. ಎಲ್ಲ ಸಂಘಟಕರಿಗೂ ನಾನು ಈ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಎಲ್ಲ ಕೆಲಸವೂ ಆರಂಭದಲ್ಲಿ ಚಿಕ್ಕದಾಗಿಯೇ ಆಗೋದು. ನಾವು ಮಾಡ್ತಾ ಇರೋ ಆರಾಧನೆ ಆಂಜನೇಯನದ್ದು. ಅವನು ಚಿಕ್ಕವನಾಗಿದ್ದ, ಯಾವಾಗ ಜಾಂಬವಂತ ಬಂದು ಏಯ್ ಇದು ನಿನ್ ಶಕ್ತಿ ಅಲ್ಲ ಕಣೋ, ನೀನ್ ಅಗಾಧವಾಗಿ ಬೆಳೆಯಬಲ್ಲೆ ಅಂತ ಮರೆತು ಹೋಗಿದ್ದ ಶಕ್ತಿಯನ್ನ ನೆನಪಿಸಿಕೊಟ್ಟ ನಂತರ ಆಂಜನೇಯ ಅಗಾಧವಾಗಿ ಬೆಳೆದ. ರಾಮನ ಕೆಲಸ ಮಾಡ್ಲಿಕ್ಕೆ ಯಾವ ಶಕ್ತಿ ಬೇಕೋ ಆ ಶಕ್ತಿಯನ್ನ ಗಳಿಸಿಕೊಂಡ. ಲಂಕೆಗೆ ಹೋದ. ಸೀತೆಯನ್ನು ನೋಡ್ಕೊಂಡು ಬರ್ಬೇಕಾಗಿತ್ತು, ಲಂಕೆಗೆ ಬೆಂಕಿ ಹಚ್ಚಿ ಬಂದಲ್ಲ, ಅದರ ಮೂಲ ಸ್ವರೂಪ ಇದ್ದಿದ್ದು ಚಿಕ್ಕ ರೂಪದಲ್ಲಿ ಅಂತ. ಆಂಜನೇಯನ ಆರಾಧನೆ ಯಾವಾಗ್ಲೂ ಹಾಗೆ ಚಿಕ್ಕದಾಗಿಯೇ ಶುರುವಾಗೋದು, ಅಗಾಧವಾಗಿ ಬೆಳೆಯೋದು. ಈ ವೇದಿಕೆ ಮೇಲೆ ನಿಂತು ಹೇಳ್ತೀನಿ, ಬಹಳ ದೂರ ಇಲ್ಲ, ಇಡೀ ಮಂಡ್ಯ ಹಿಂದುತ್ವದ ವಿಚಾರಕ್ಕೆ ಓತಪ್ರೋತವಾಗಿ ಒಂದಾಗಿ ಸೇರುವಂತ ಆ ದಿನ ಬಹಳ ದೂರ ಇಲ್ಲ ಅನ್ನುವಂತ ಅತ್ಯಂತ ಹೆಮ್ಮೆಯ ಸಂಗತಿಯನ್ನ ನಾನು ನಿಮ್ಮೆದುರಿಗೆ ಇವತ್ತೇ ಭವಿಷ್ಯವಾಣಿಯಾಗಿ ಇಡ್ತಾ ಮುಂದುವರಿಲಿಕ್ಕೆ ಇಚ್ಛೆ ಪಡ್ತೀನಿ. ಮಿತ್ರರೇ, ನಾವೆಲ್ಲರೂ ಹಿಂದೂ ಸಮಾಜದ ಅಂಗ. ನನ್ನ ಮಿತ್ರ ಸೂರ್ಯ ಬಹಳ ಗಂಭೀರವಾದ ಕೆಲವು ಸಂಗತಿಗಳನ್ನು ಹೇಳಿದ್ದಾರೆ. ಆದ್ರೆ ಈ ಸಂಗತಿಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇನ್ನೊಂದಷ್ಟು ಸಂಗತಿಗಳನ್ನು ತಿಳ್ಕೊಳ್ಬೇಕು. ಜಗತ್ತಿನ ಅತ್ಯಂತ ಪ್ರಾಚೀನವಾದ, ಇಲ್ಲಿರುವ ಪ್ರತಿಯೊಬ್ಬರು ಕೂಡ ಕೇಸರಿ ಶಾಲ್ ಹಾಕೊಂಡಿರೋರು, ಹಿಂದುತ್ವದ ಹೆಸರಿನಲ್ಲಿ ಬಂದಿರೋರು, ತನ್ನನ್ನು ತಾನು ಹಿಂದೂ ಅನ್ಕೊಳ್ಳೋರು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳಿ, ಎದೆ ತಟ್ಕೊಂಡು ಹೇಳ್ಕೊಳ್ಳಿ. ಜಗತ್ತಿನ ಅತ್ಯಂತ ಪ್ರಾಚೀನವಾದ ಮತ್ತು ಪ್ರಾಚೀನವಾದರೂ ಇಂದಿನವರೆಗೂ ಬದುಕಿರುವಂತ ಜಗತ್ತಿನ ಏಕೈಕ ಧರ್ಮದ ಅನುಯಾಯಿ ಯಾರಾದರೂ ಇದ್ರೆ ಅದು ನಾನು ಮತ್ತು ನೀವು. ಏನ್ ಹೆಮ್ಮೆ ಪಡಬೇಕಾಗಿರುವ ಸಂಗತಿ. ಎಷ್ಟು ವರ್ಷಗಳ ಹಿಂದಿಂದ ಹಿಂದೂ ಧರ್ಮ ಇದೆ. ನೀವು ಯಾವ್ಯಾವ ಮತಗಳು ನಿಮ್ಮ ಅಕ್ಕಪಕ್ಕದಲ್ಲಿ ಡಿಕ್ಕಿ ಹೊಡಿಲಿಕ್ಕೆ ಬರ್ತಾರೋ, ಯಾವ್ಯಾವ ಮತಗಳವರು ಎದುರಿಗೆ ಬಂದು ನಿಂತು ಅಂತಾರೋ ಅವ್ರಿಗೆ ಹೇಳಿ, ನೀವಿನ್ನೂ ಹುಟ್ಟಿರ್ಲಿಲ್ಲ, ನೀವಿನ್ನು ಬಟ್ಟೆ ಹಾಕೊಳ್ಳೋದು ಕಲ್ತಿರ್ಲಿಲ್ಲ, ನಿಮಗಿನ್ನು ಭಾಷೆ ಗೊತ್ತಿರಲಿಲ್ಲ. ಆಗ ಹುಟ್ಟಿ ಜಗತ್ತಿನ ಎತ್ತರಕ್ಕೆ ಬೆಳೆದು ನಿಂತಿದ್ದ ಧರ್ಮ ಇದು. ಈ ಧರ್ಮದ ಎದುರಿಗೆ ಉಳಿದೆಲ್ಲ ಮತಪಂಥಗಳು ಪುಟ್ಟ ಹಸುಗೂಸುಗಳಂತೆ ಇವತ್ತಿಗೂ ಇರುವಂತವು. ತೊಟ್ಟಿಲಲ್ಲಿ ಹಾಕಿ ತೂಗಬೇಕಷ್ಟೇ ಅವರನ್ನ. ಹಿಂದೂ ಧರ್ಮಕ್ಕೆ ಕಂಪೇರ್ ಮಾಡಿಕೊಂಡ್ರೆ 25,000 ವರ್ಷಗಳಷ್ಟು ಹಳೆಯ, ಕನಿಷ್ಠ ಪಕ್ಷ 25,000 ವರ್ಷಗಳಷ್ಟು ಹಳೆಯ ಧರ್ಮಕ್ಕೆ ಸೇರಿದವರು ನಾನು ಅನ್ನುವಂತ ಹೆಮ್ಮೆ. ಬಹಳ ಜನ ಪ್ರಶ್ನೆ ಮಾಡ್ತಾರೆ, ಹಿಂದೂ ಧರ್ಮಕ್ಕೆ ಅಪ್ಪ ಯಾರು ಅಂತ. ನಾನು ಅವ್ರಿಗೆಲ್ಲ ಒಂದೇ ಮಾತು ಕೇಳ್ತೀನಿ, ಜಗತ್ತಿನ ಮೊದಲನೇ ಮನುಷ್ಯ ಯಾವಾಗ ಹುಟ್ಟಿದ ಅಂತ ಗೊತ್ತಿದೆಯಾ ನಿಮ್ಗೆ? ಗೊತ್ತಿಲ್ಲ ಅಂತಾರ ಅವರು. ಅವನ ಜೊತೆಗೆ ಹುಟ್ಕೊಂಡು ಬಂದ್ಬಿಡ್ತು ಹಿಂದೂ ಧರ್ಮ. ಇನ್ನು ಯಾವಾಗ ಲೆಕ್ಕ ಹಾಕ್ತೀವಿ ಹೋಗಲೇ ಅಂತ ಅವನಿಗೆ ಉತ್ತರ ಕೇಳಲಿಕ್ಕೆ ಏನೂ ಇರಬಾರ್ದು ಮಿತ್ರರೇ. ಜಗತ್ತಿನ ಅತ್ಯಂತ ಪ್ರಾಚೀನ ಧರ್ಮಕ್ಕೆ ತಂದೆ ಯಾರು ಅಂತ ಪ್ರಶ್ನೆ ಮಾಡುವವರು ಅವ್ರು ಎಂತವ್ರು ಗೊತ್ತೇನು? ಯಾರು ತಮಗೆ ಇಂಥವ್ರು ತಂದೆ ಅಂತ ಒಬ್ಬರ ಹೆಸರನ್ನು ಮಾತ್ರ ಹೇಳ್ತಾರೋ ಅಂತವ್ರು ಪ್ರಶ್ನೆ ಮಾಡ್ತಾರೆ. ನನಗೊಂದ್ಸಲ ಒಂದು ಕಾಲೇಜ್ನಲ್ಲಿ ಒಂದು ಹುಡುಗಿ ಪ್ರಶ್ನೆ ಮಾಡ್ತು, ಹಿಂದೂ ಧರ್ಮವನ್ನ ಕಂಡಿಡಿದವರು ಯಾರು? ನಾನು ತಮಾಷೆ ಮಾಡಿ ಕೇಳಿದೆ, ಕಾಲೇಜಿನ ಹೆಣ್ಮಗಳಲ್ಲ, ಗುರುತ್ವಾಕರ್ಷಣ ಶಕ್ತಿ ಕಂಡಿಡಿದವ್ರು ಯಾರು? ಆ ಹುಡುಗಿ ಅಂದ್ಲು ನ್ಯೂಟನ್. ನಾನಂದ ಆಯ್ತಪ್ಪ, ನ್ಯೂಟನ್ ಫಿಸಿಕ್ಸ್ ನ ವಿಜ್ಞಾನಿ, ಫಿಸಿಕ್ಸ್ ನ ಕಂಡಿಡಿದವ್ರು ಯಾರು? ಅವಳಂದು ಫಿಸಿಕ್ಸ್ ಯಾರು ಅಪ್ಪ ಇರಲ್ಲ ಅಂತ. ನಾನು ಅದಕ್ಕೆ ಹೇಳಿದೆ, ಒಂದೊಂದು ಸಣ್ಣ ಪುಟ್ಟ ಸಂಗತಿಗಳನ್ನ ಕಂಡಿಡ್ಲಿಕ್ಕೆ ಜನ ಇರ್ತಾರೆ, ವಿಜ್ಞಾನವನ್ನ ಕಂಡಿಡಿಯೋರು ಯಾರು ಇಲ್ಲ. ಹಿಂದೂ ಧರ್ಮ ವಿಜ್ಞಾನ, ಉಳಿದಿದೆಲ್ಲ ಸಣ್ಣ ಪುಟ್ಟ ಸಂಗತಿಗಳು ಅಷ್ಟೇ ವಿಜ್ಞಾನದೊಳಗೆ. ಹಿಂದೂ ಧರ್ಮ ವಿಜ್ಞಾನ ಇದ್ದಂತೆ ನೆನಪಿಟ್ಕೊಳ್ಳಿ ಅಂತ. ಇದು ಹಿಂದೂ ಧರ್ಮದ ಶಕ್ತಿ. ಮಿತ್ರ, ಜಗತ್ತಿನ ಜನಕ್ಕೆ ಬಟ್ಟೆ ಹಾಕೊಳ್ಳೋಕ್ಕಿಂತ ಮುಂಚೆ ಈ ದೇಶದ ಜನ ಬಟ್ಟೆ ಧರಿಸ್ಕೊಂಡು ತಿರುಗಾಡ್ತಿದ್ರು. ಕಾಂಬೋಡಿಯಾ ಅಂತ ಒಂದು ದೇಶ ಬಹಳ ಜನ ಕೇಳಿರ್ಬೇಕು. ಆ ದೇಶಕ್ಕೆ ಕಂಬು ಅನ್ನುವಂತ ಭಾರತದ ಒಬ್ಬ ರಾಜ ಹೋದ.
ತನ್ನ ಹಡಗಿನಲ್ಲಿ ತನ್ನ ಜನರನ್ನ ಕರ್ಕೊಂಡು ಆ ಜಾಗವನ್ನ ನೋಡ್ಕೊಳ್ತಾ ಹೋದಾಗ ಒಂದು ವಿಶಾಲವಾದ ಭೂ ಪ್ರದೇಶ ಸಿಕ್ತು. ಅಲ್ಲಿ ಇಳಿಲಿಕ್ಕೆ ಹೋದ್ರೆ ಅಲ್ಲಿನ ಕಾಡು ಜನ ಅವರ ಒಡತಿಯಾಗಿದ್ದಂತ ಸೋಮನ ಕರ್ಕೊಂಡು ಬಂದು ನಿಲ್ಸಿದ್ರು. ಯಾರೋ ಒಂದಷ್ಟು ಜನ ಆಕ್ರಮಣಕ್ಕೆ ಬಂದಿದ್ದಾರೆ. ಸೋಮ ಆಕ್ರಮಣಿಸ್ಲಿಕ್ಕೆ ತನ್ನ ಬಿಲ್ಲು ಬಾಣ ತೆಗೆದುಕೊಂಡು ಬಂದು ನೋಡ್ತಾಳೆ. ನಾಚಿಕೆಯಿಂದ ಮರದ ಹಿಂದೆ ಸರಿದು ನಿಂತ್ಕೊಳ್ತಾಳೆ. ಯಾಕೆಂದ್ರೆ ಅವಳು ಮೈ ಮೇಲೆ ಬಟ್ಟೆ ಇರಲಿಲ್ಲ, ಬಂದವರೆಲ್ಲ ಬಟ್ಟೆ ಹಾಕೊಂಡು ಬಂದಿದ್ರು. ರಾಜ ಕಂಬು ಅವಳನ್ನು ನೋಡಿದ್ನಂತೆ, ತನ್ನ ಮೈ ಮೇಲಿನ ಶಾಲನ್ನು ತೆಗೆದು ಅವಳಿಗೆ ಕೊಟ್ಟು ಬಟ್ಟೆ ಉಟ್ಕೊಳ್ಳೋದು ಕಲಿಸಿಕೊಟ್ಟ. ಅಲ್ಲೇ ಉಳ್ಕೊಂಡ. ಸೋಮಾನ ಮದುವೆ ಆಗಿ ಒಂದು ಕಾಂಬೋಡಿಯಾ ಅನ್ನುವಂತ ಒಂದು ರಾಜ್ಯದ ನಿರ್ಮಾಣ ಮಾಡಿದ. ಆ ಕಾಂಬೋಡಿಯಾದ ಜನ ಈಗಲೂ ಹೇಳ್ಕೊಳ್ತಾರೆ, ನಮಗೆ ಬಟ್ಟೆ ಹಾಕೋದನ್ನ ಕಲಿಸಿಕೊಟ್ಟಿದ್ದು ಹಿಂದೂಗಳು, ಭಾರತದ ಜನ ನಮಗೆ ಬಟ್ಟೆ ಹಾಕೋದನ್ನ ಕಲಿಸಿಕೊಟ್ರು ಅಂತ. ಇದು ಭಾರತ. ಹಿಂದೂ ಧರ್ಮಕ್ಕೆ ಒಬ್ಬರು ದೇವರಿಲ್ಲ. ತುಂಬಾ ಜನ ಆರೋಪ ಮಾಡ್ತಾರೆ, ನೀವು ಅನೇಕ ದೇವರುಗಳನ್ನು ಪೂಜಿಸ್ತೀರಿ ಅಂತ ತುಂಬಾ ಜನ ಹೇಳ್ತಾರೆ. ಆದರೆ ಗೊತ್ತಿರ್ಲಿ ಮಿತ್ರರೆ, ನಮ್ಮಲ್ಲಿ ಒಬ್ಬಿಬ್ರಲ್ಲ 33 ಕೋಟಿ ದೇವತೆಗಳಿದ್ದಾರೆ. ಯಾಕೆ 33 ಕೋಟಿ ದೇವತೆಗಳೇ ಗೊತ್ತಾ? ನಾನು ಬಹಳ ಹೆಮ್ಮೆ ಪಡುವಂತ ಸಂಗತಿ ಹೇಳ್ತಿದ್ದೀನಿ. ತರುಣರು ಯಾರಾದ್ರೂ ಇದ್ರೆ ಅವರಿಗೆ ಕಾಲೇಜುಗಳಲ್ಲಿ ಇಂಥ ಪ್ರಶ್ನೆ ಮಾಡ್ತಾರೆ. ತರುಣಿಯರನ್ನ ಲವ್ ಜಿಹಾದ್ ಬಲೆಗೆ ಬೀಳಿಸೋಕ್ಕಿಂತ ಮುಂಚೆ ಹಿಂದೂ ಧರ್ಮದ ಕುರಿತಂತೆ ಪ್ರಶ್ನೆ ಕೇಳಲಾಗುತ್ತೆ. ಒಬ್ಬ ದೇವರಿಲ್ಲ, ನಮಗೊಬ್ಬರೇ ದೇವರು. ನಾನು ತಮಾಷೆ ಮಾಡೋರು ಕೇಳ್ತೀನಿ, ನಿಮ್ ದೇವರು ಎಲ್ಲಿದ್ದಾರೆ? ಆಕಾಶದಲ್ಲಿದ್ದಾರೆ. ಯಾರಾದ್ರೂ ನಿಮ್ ದೇವರನ್ನು ನೋಡಿದ್ದಾರಾ? ಸತ್ತ ಮೇಲೆ ನೋಡ್ತಾರೆ. ಸತ್ತವರು ಬಂದು ಹೇಳಿದ್ದಾರಾ ಅಂತ ಕೇಳಿದ್ರೆ ಯಾರು ದೇವ್ರನ್ನ ನೋಡಿ ಬಂದು ಹೇಳಿದ್ದಿಲ್ಲ. ಆದ್ರೆ ನಮ್ಮವ್ರನ್ನ ಕೇಳಿ ನೋಡಿ, ಸ್ವಾಮೀಜಿನ್ ಕೇಳಿ ನೋಡಿ ದೇವ್ರು ಎಲ್ಲಿದ್ದಾರೆ ಅಂತ ಅವ್ರು ಆಕಾಶದ ಕಡೆ ಕೈ ತೋರಿಸಲ್ಲ. ಅವ್ರು ಹೇಳ್ತಾರೆ, ಹೃದಯದಲ್ಲಿ ದೇವರು ಕೂತಿದ್ದಾನೆ, ಪ್ರತಿಯೊಬ್ಬರ ಹೃದಯದಲ್ಲೂ ದೇವರಿದ್ದಾನೆ ಅಂತ. ಜಗತ್ನಲ್ಲಿ ಯಾವ್ದಾದ್ರು ಒಂದೇ ಒಂದು ಧರ್ಮ ಹೇಳಿದ್ರೆ ಅದು ಹಿಂದೂ ಧರ್ಮ ಮಾತ್ರ. ರಾಮ ಆ ಮೂರ್ತಿಯಲ್ಲಷ್ಟೇ ಇಲ್ಲ ರೀ, ರಾಮ ನನ್ನ ಹೃದಯದಲ್ಲಿದ್ದಾನೆ. ಆಂಜನೇಯ ಆ ಮೂರ್ತಿಯಲ್ಲಿ ಮಾತ್ರ ಇಲ್ಲ, ಆಂಜನೇಯ ನನ್ನ ಹೃದಯದಲ್ಲಿದ್ದಾನೆ. ಸತ್ತ ಮೇಲೆ ತೋರಿಸಬೇಕು ಅಂತಲ್ಲ. ಪತಂಜಲಿ ಹೇಳಿದ್ರು, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನವನ್ನ ಕರೆಕ್ಟ್ ಆಗಿ ಮಾಡು. ಸಮಾಧಿಯ ಸ್ಥಿತಿಯಲ್ಲಿ ನಿನ್ನ ಹೃದಯದೊಳಗಿರೋ ಭಗವಂತನನ್ನ ನೀನ್ ನೋಡ್ಲಿಕ್ಕಾಗತ್ತೆ ಅಂತ. ಭಗವಂತನನ್ನ ನೋಡೋದಕ್ಕೆ ಒಂದು ಸಿಲೆಬಸ್ ಯಾವ್ದಾದ್ರು ಧರ್ಮದವರು ಕೊಟ್ಟಿದ್ರೆ ಅದು ನನ್ನ ಧರ್ಮ, ಹಿಂದೂ ಧರ್ಮ ಮಾತ್ರ. ಹೆಮ್ಮೆ ಪಡಬೇಕಾಗಿರುವಂತ ಸಂಗತಿ. ಇನ್ಯಾರು ಹೇಳಿದ್ದಾರೆ ಹೇಳಿ? ಹಿಂದೂ ಧರ್ಮದ ಬಗ್ಗೆ ಮಾತನಾಡುವಾಗ ಹೇಳ್ತಾರೆ. ಈಗ ಮಿತ್ರ ಸೂರ್ಯ ಕೂಡ ಬಹಳ ಬಾರಿ ಹೇಳಿದ್ರು, ಹಿಂದೂ ಧರ್ಮದಲ್ಲಿ ತುಂಬಾ ಜಾತಿಗಳಿವೆ. ಆದ್ರೆ ಹಿಂದೂ ಧರ್ಮದ ಜಾತಿ ಹೆಂಗೆ ಗೊತ್ತೇನು? ಜಾತಿಯನ್ನ ಹೇಳದೆ ಹೋದ್ರೆ ನಾನು ಹಿಂದೂ ಅಲ್ಲ ಅಂತ ಯಾರು ಹೇಳದೇ ಇಲ್ಲ. ಕಳೆದ 24 ವರ್ಷಗಳಿಂದ ಸಾಮಾಜಿಕ ಚಟುವಟಿಕೆಯಲ್ಲಿದ್ದೀನಿ. ಈ ವೇದಿಕೆಯಲ್ಲಿ ನಿಲ್ಲುವಾಗ ಹೆಮ್ಮೆಯಿಂದ ನಿಂತು ಹೇಳಬಲ್ಲೆ ಮಿತ್ರರೇ, ಇದುವರೆಗೂ ಯಾವ ವೇದಿಕೆಯ ಮೇಲೂ ನನ್ನ ಜಾತಿಯ ಚರ್ಚೆ ಆಗಲಿಲ್ಲ. ನನ್ನ ಜಾತಿಯನ್ನು ಹುಡುಕೋರೆಲ್ಲ ಸೋತು ಹೋಗಿದ್ದಾರೆ. ನಾನು ನನ್ನ ಜಾತಿಯನ್ನ ಇದುವರೆಗೂ ಎಲ್ಲೂ ಹೇಳ್ಕೊಂಡಿಲ್ಲ. ಜಾತಿಯ ಹೆಸರಿನಲ್ಲಿ ಏನನ್ನು ಪಡ್ಕೊಳ್ಳೋ ಪ್ರಯತ್ನ ಮಾಡಲಿಲ್ಲ. ಪ್ರತಿಯೊಬ್ಬರು ಇವ್ ನಮ್ ಜಾತಿಯವನ್ ಇರ್ಬೇಕು ಅನ್ಕೊಳ್ತಾರೆ. ನಂಗೆ ಕೆಲವರು ಬಂದು ಕೇಳ್ತಾರೆ, ನೀವು ಯಾವ ಪೈಕಿ? ನಾನಂತೀನಿ, ನಾನು ಹಿಂದೂ ಪೈಕಿ. ನೀನ್ ಹೌದು ಅಲ್ವೋ ಅಂತ. ಅವ್ರು ಹೇಳ್ತಾರೆ, ನಾವು ಹಿಂದೂ ಆಗಿದ್ರೆ ಅಂತ. ಜಾತಿ ಹೇಳದೇನೆ ಕಳೆದ 24 ವರ್ಷಗಳ ಸಾಮಾಜಿಕ ಬದುಕಿನಲ್ಲಿ ಹಿಂದುವಾಗಿ ನಾನು ಬದುಕಬಹುದಾದರೆ ಹಿಂದೂ ಧರ್ಮಕ್ಕೆ ಜಾತಿ ಅನಿವಾರ್ಯ ಅಲ್ಲ ಅನ್ನೋದು ಎಟ್ಟರ ಮಟ್ಟಿಗೆ ಸಾಬೀತಾಯ್ತು. ಯಾರು ಹೇಳಿದ್ದು ಜಾತಿ ಬೇಕಾಗತ್ತೆ ಅಂತ? ಆದ್ರೆ ಒಂದು ಸುಳ್ಳು ಹೇಳಿಬಿಟ್ಟಿದ್ದಾರೆ ನಮ್ಗೆ, ಇಸ್ಲಾಂನಲ್ಲಿ ಜಾತಿ ಇಲ್ಲ ಅಂತ. ಮಿತ್ರ, ನಿಮ್ಗೆ ಗೊತ್ತಿರಲಿ, ಸ್ಥೂಲವಾಗಿ 2 ಪಂಗಡಗಳು ಇಸ್ಲಾಂನಲ್ಲಿವೆ. ಒಂದು ಶಿಯಾ, ಮತ್ತೊಂದು ಸುನ್ನಿ. ಶಿಯಾಗಳ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ಸಿಕ್ಕಾಪಟ್ಟೆ ಪಂಗಡಗಳಿವೆ. ಸುನ್ನಿಯಲ್ಲಿ ಹೋದ್ರೆ ಹನ್ಫಿ, ಹನ್ಬಲಿ, ಮಾಲ್ಕಿ, ಶಾಫಿ ಅನ್ನುವಂತ 4 ಮೇನ್ ಪಂಗಡಗಳು. ಅದು ಬಿಟ್ಟು ಬರೇಲ್ವಿ, ದೇವಬಂದಿ ಅನ್ನುವಂತ ಪಂಗಡಗಳು. ಅದು ಬಿಟ್ಟು ಅದರ ಒಳಗೆ ಇನ್ನೊಂದು 8-10 ಪಂಗಡಗಳು ಹೀಗಿವೆ. ಅಷ್ಟೇ ಅಲ್ಲ, ನಿಮ್ಗೆ ಆಶ್ಚರ್ಯದ ಸಂಗತಿ ಹೇಳ್ತೀನಿ. ಯಾರಾದ್ರೂ ಬಂದು ಚರ್ಚೆ ಕೂತು ನಾನು ಚರ್ಚೆ ಮಾಡ್ಲಿಕ್ಕೆ ಸಿದ್ಧನಾಗಿದ್ದೀನಿ. ಮುಸಲ್ಮಾನರಲ್ಲಿ ಅತ್ಯಂತ ಮೇಲ್ವರ್ಗದವರನ್ನ ಅಶ್ರಫ್ಗಳು ಅಂತ ಕರೀತಾರೆ. ಅಶ್ರಫ್ ಅಂತಂದ್ರೆ ಮೇಲ್ವರ್ಗದವರು. ಅವರಲ್ಲಿ ಸೈಯದ್ಗಳು ಬರ್ತಾರೆ, ಅವರಲ್ಲಿ ಶರೀಫ್ಗಳು ಬರ್ತಾರೆ. ಈ ಸೈಯದ್ಗಳು, ಈ ಅಶ್ರಫ್ಗಳು ಯಾರಿದ್ದಾರಲ್ಲ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ನಾವು ಭಾರತದವರಲ್ಲ, ನಾವು ನೇರವಾಗಿ ಪ್ರವಾದಿ ಮೊಹಮ್ಮದರ ಅವರ ವಂಶಕ್ಕೆ ಸೇರಿದವರು, ಈ ದೇಶಕ್ಕೆ ಆಕ್ರಮಣಕಾರಿಗಳಾಗಿ ಬಂದವರು, ನಾವು ಮೇಲ್ವರ್ಗದವರು ಅಂತ ತಮ್ಮ ಮೇಲ್ವರ್ಗದ ಪ್ರಭುತ್ವವನ್ನ ಸ್ಥಾಪಿಸ್ತಾರೆ. ಅವರ ಕೆಳಗೆ ಅಜ್ಲಫ್ಗಳು ಬರ್ತಾರೆ, ಅವ್ರ ಕೆಳಗೆ ಅರ್ಜಾಲ್ಗಳು ಬರ್ತಾರೆ. ಅರ್ಜಾಲ್ಗಳು ಅಂದ್ರೆ ಯಾರು ಗೊತ್ತಾ?
ಯಾರನ್ನ ದಲಿತರು ಅಂತ ಹಿಂದೂ ಸಮಾಜದಲ್ಲಿ ಇವರೆಲ್ಲ ಗುರುತಿಸ್ತಾರೋ ಅದೇ ತರ ಅತ್ಯಂತ ಕೆಳವರ್ಗದ ಜನರನ್ನ ಅರ್ಜಾಲಗಳು ಅಂತ ಗುರುತಿಸಲಾಗುತ್ತೆ. ಮಿತ್ರರೇ, ಮುಸಲ್ಮಾನರಲ್ಲಿ ಉತ್ತರ ಭಾರತದಲ್ಲಿ ಪಸ್ಮಂಡಾಗಳು ಅಂತಿದ್ದಾರೆ. ಪಸ್ಮಂಡಾಗಳು ಅಂತಂದ್ರೆ ಅರ್ಥ ಏನ್ ಗೊತ್ತಾ? ಯಾರು ಹಿಂದುಳಿದಿದ್ದಾರೋ ಅವರನ್ನ ಪಸ್ಮಂಡಾಗಳು ಅಂತ ಕರೆಯಲಾಗುತ್ತೆ. ವಿದೇಶದ ಆಕ್ರಮಣಕಾರರು ಮೇಲ್ವರ್ಗದವರಾದ್ರೆ ಭಾರತದ ಕನ್ವರ್ಟ್ ಆದವರೆಲ್ಲ ಪಸ್ಮಂಡಾಗಳು ಅಂತ. ಈ ದೇಶದ 85% ಮುಸಲ್ಮಾನರು ಪಸ್ಮಂಡಾಗಳು. ಜಾತಿ ಇಲ್ಲ ಅಂದ್ರಿ, ಹಿಂದೂ ಧರ್ಮದಲ್ಲಿ ಮಾತ್ರ ಜಾತಿ ಅಂತಂದ್ರಿ. ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ತುಂಬಾ ಸ್ಪಷ್ಟವಾಗಿ ಗುರುತಿಸಿದ್ರು. ಅವ್ರು ಹೇಳಿದ್ರು, ಮುಸಲ್ಮಾನರಾದ ನಂತರವೂ ಇದನ್ನ ಅನುಭವಿಸಬೇಕು ಅಂತಂದ್ರೆ ಮುಸಲ್ಮಾನರಾಗಿದ್ರೆ ಏನು ಉಪಯೋಗ ಇದೆ, ಮುಸಲ್ಮಾನರು ಇದನ್ನ ಅರಿತುಕೊಳ್ಬೇಕು ಅಂತ ಅವ್ರ ಕಂಪ್ಲೀಟ್ ವರ್ಕ್ಸ್ ನಲ್ಲಿ ಥಾಟ್ಸ್ ಆನ್ ಪಾಕಿಸ್ತಾನ್ ನಲ್ಲಿ ತುಂಬಾ ಸ್ಪಷ್ಟವಾಗಿ ಬಾಬಾ ಸಾಹೇಬರು ಕೂಡ ಬರೆದಿದ್ದಾರೆ. ಹಾಗಿದ್ಮೇಲೆ ಜಾತಿ ಹಿಂದೂ ಧರ್ಮಕ್ಕೆ ಮಾತ್ರ ಅಂಟಿದ್ದು ಅಂತ. ಆದ್ರೆ ಜಾತಿ ಗಣತಿ ಮಾಡುವ ನೆಪದಲ್ಲಿ ಇವತ್ತಿನ ಸರ್ಕಾರಗಳು ಏನ್ ಮಾಡ್ತಿವೆ ಗೊತ್ತಾ? ಹಿಂದೂಗಳನ್ನ ಡಿವೈಡ್ ಮಾಡಬೇಕಾದಾಗ ಮಂಡ್ಯಕ್ಕೆ ಬರ್ತಾರೆ ಜಾತಿ ಗಣತಿ ಮಾಡುವಾಗ. ಇಲ್ಲಿ ಒಕ್ಕಲಿಗರೆಷ್ಟು, ಇಲ್ಲಿ ವೀರಶೈವರೆಷ್ಟು, ಇಲ್ಲಿ ಲಿಂಗಾಯತರೆಷ್ಟು, ಇಲ್ಲಿ ಬ್ರಾಹ್ಮಣರೆಷ್ಟು, ಇಲ್ಲಿ ದಲಿತರೆಷ್ಟು, ದಲಿತರಲ್ಲಿ ಬೇರೆ ಬೇರೆ ವಿಭಾಗಗಳೆಷ್ಟು, ಇಲ್ಲಿ ಎಸ್ಟಿಗಳೆಷ್ಟು, ಎಲ್ಲವನ್ನೂ ಲೆಕ್ಕ ಹಾಕ್ತಾರೆ. ಆದ್ರೆ ಮುಸಲ್ಮಾನರ ವಿಚಾರಕ್ಕೆ ಬಂದಾಗ ಮಾತ್ರ ಮುಸಲ್ಮಾನರು ಎಷ್ಟು ಅಂತ ಲೆಕ್ಕ ಹಾಕ್ತಾರೆ. ಪರಿಣಾಮ ಏನ್ ಗೊತ್ತೇನು? ಮುಸಲ್ಮಾನರ ಸಂಖ್ಯೆ ನಿಮ್ಮ ಮಂಡ್ಯದಲ್ಲಿ ಅತ್ಯಂತ ಹೆಚ್ಚು ಕಾಣಿಸುತ್ತೆ. ಯಾಕೆ ಅಂತಂದ್ರೆ ಹಿಂದೂಗಳು ಡಿವೈಡ್ ಆಗಿ ಹೋಗ್ತಾರೆ. ಮುಂದಿನ ಬಾರಿ ಬಜೆಟ್ ಮಂಡಿಸುವಾಗ ಮುಸಲ್ಮಾನರು ಹೇಳ್ತಾರೆ, ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಾವಿದ್ದೀವಿ, ಹೀಗಾಗಿ ಬಜೆಟ್ ನಲ್ಲಿ ದೊಡ್ಡ ಪಾಲು ನಮಗೆ ಕೊಡಬೇಕು. ಟ್ಯಾಕ್ಸ್ ಕಟ್ಟುವಾಗ ದೊಡ್ಡ ಪಾಲು ಕಟ್ಟಬೇಕು ಅಂತಿಲ್ಲ, ಆದ್ರೆ ಬಜೆಟ್ ನಲ್ಲಿ ಮಾತ್ರ ದೊಡ್ಡ ಪಾಲು ಬೇಕು ಅಂತ ಕೇಳ್ತಾರೆ. ಯಾಕಿದನ್ನು ಧೈರ್ಯವಾಗಿ ಹೇಳಬಲ್ಲೆ ಅಂತಂದ್ರೆ, ಈ ಬಾರಿ ಬಜೆಟ್ ನಲ್ಲಿ ದೊಡ್ಡ ಮೊತ್ತವನ್ನು ಮುಸಲ್ಮಾನರಿಗೆ ಎತ್ತಿಟ್ಟ ನಂತರ ಒಬ್ಬ ಮಂತ್ರಿ ಹೇಳಿದ್ರು, ನಮ್ ಸಂಖ್ಯೆ ದೊಡ್ಡದಾಗಿದೆ ರೀ, ಹೀಗಾಗಿ ನಮಗೆ ದೊಡ್ಡ ಮೊತ್ತ ಕೊಡಬೇಕು ಅಂತ. ಏನಾಗ್ಲಿಕ್ಕಿದೆ ಮುಂದೆ? ಯಾಕೆ ಜಾತಿ ಗಣತಿ ಅಂತ ಅರ್ಥ ಆಯ್ತು? ಜಾತಿ ಹಿಂದೂ ಧರ್ಮಕ್ಕೆ ಅಂಟಿಕೊಂಡು ಬಂದಿದ್ದು ಅಂತ ನಮಗೆ ಪದೇ ಪದೇ ಹೇಳಿ ಮೋಸ ಮಾಡಿ ಅವರನ್ನ ಒಂದು ಮಾಡುವಂತ ಪ್ರಕ್ರಿಯೆ ಇದೆಯಲ್ಲ ಮಿತ್ರ, ಯಾವತ್ತೂ ಇದಕ್ಕೆ ಮಣಿಬಾರದು ಅನ್ನೋದು ನನ್ನ ವಿನಂತಿ. ಈಗ ನಾನೊಂದಷ್ಟು ಪ್ರಶ್ನೆ ಕೇಳಬೇಕು ನಿಮಗೆ. ಈ ದೇಶದಲ್ಲಿ ಒಟ್ಟು 33 ಕೋಟಿ ದೇವತೆಗಳು ಬಿಟ್ರೆ 100 ಕೋಟಿ ದೇವರುಗಳಿದ್ದಾರೆ. ನಮ್ದು 100 ಕೋಟಿ ದೇವರುಗಳಿರುವಂತ ನಾವು, ಮಂಡ್ಯದ ಜನರು ಕೂಡ ರಾಮನನ್ನ ಪ್ರೀತಿಸ್ತಾರೆ. ಉತ್ತರ ಭಾರತದ ಯಾವುದೋ ಹಳ್ಳಿಯಲ್ಲಿರುವ ಜನರು ಕೂಡ ಆ ರಾಮನನ್ನ ಪ್ರೀತಿಸ್ತಾರೆ ಅಂತಂದ್ರೆ ಎಷ್ಟು ಸುಂದರವಾಗಿದೆ. 33 ಕೋಟಿ ಜನ ಇದ್ರು ನಾವು ಒಂದರಂತೆ ಬದುಕಬಲ್ಲದ್ದು ನಮಗೆ ಸಾಧ್ಯ ಇದೆ. ಆದ್ರೆ ಒಬ್ಬನೇ ದೇವರನ್ನು ಇಟ್ಕೊಂಡಿರೋ ಜನ ತಮ್ಮಲ್ಲೇ ಎಷ್ಟು ಕಿತ್ತಾಡ್ತಿದ್ದಾರೆ. ಪಾಕಿಸ್ತಾನದಲ್ಲಿ ದಿನ ಬೆಳಗಾದ್ರೆ ಕಿತ್ತಾಟ, ಬಾಂಗ್ಲಾದೇಶದಲ್ಲಿ ದಿನ ಬೆಳಗಾದ್ರೆ ಕಿತ್ತಾಟ, ಅಫ್ಘಾನಿಸ್ತಾನದಲ್ಲಿ ದಿನ ಬೆಳಗಾದ್ರೆ ಕಿತ್ತಾಟ, ನೀವು ಸಿರಿಯಾದಲ್ಲಿ ದಿನ ಬೆಳಗಾದ್ರೆ ಕಿತ್ತಾಟ. ಜಗತ್ತಿನ ಯಾವ ಮೂಲೆಗೆ ಹೋದ್ರು ಒಬ್ಬನೇ ದೇವರು ಅನ್ಕೊಳ್ಳೋರು ಕಿತ್ತಾಡ್ತಾರೆ. ಆದ್ರೆ ರಾಮನನ್ನ ಅಯೋಧ್ಯೆಯಿಂದ ಹಿಡಿದು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ನಾವೆಲ್ಲರೂ ಏಕಕಂಠದಲ್ಲಿ ಜೈ ಶ್ರೀರಾಮ್ ಅಂತ ಹೇಳಿ ಆರಾಧಿಸ್ತೇವಲ್ಲ, ಇದು ಹಿಂದೂ ಧರ್ಮದ ತಾಕತ್ತು ಮಿತ್ರ. ಹಿಂದೂ ಧರ್ಮದ ಶಕ್ತಿ, ನಾವು ಈ ಶಕ್ತಿಯನ್ನು ಆರಾಧಿಸಬೇಕು ಇವತ್ತು. ಹಿಂದೂ ಧರ್ಮದ ಶಕ್ತಿ ಎಂತದ್ದು ಗೊತ್ತಾ? ನಮ್ದು ಒಂದು ಧರ್ಮ, ಹಿಂದೂ ಧರ್ಮ. ಆದ್ರೆ ಒಂದೇ ಸಂಸ್ಕೃತಿ ಇರಬೇಕು ಅಂತ ಪ್ರಯತ್ನ ಪಡಲಿಲ್ಲ. ಮಂಡ್ಯದಲ್ಲಿ ಹಾಕುವ ಬಟ್ಟೆ ಬೇರೆ, ಆಡುವ ಮಾತು ಬೇರೆ. ಉತ್ತರ ಪ್ರದೇಶದಲ್ಲಿ ಹಾಕುವ ಬಟ್ಟೆ ಬೇರೆ, ಆಡುವ ಮಾತು ಬೇರೆ. ತಮಿಳುನಾಡಿನಲ್ಲಿ ಹಾಕುವ ಬಟ್ಟೆ ಬೇರೆ, ಮಾತನಾಡುವ ಮಾತು ಬೇರೆ, ಅವರ ನಡೆನುಡಿ ಬೇರೆ, ಪೂಜೆ ಮಾಡುವ ಶೈಲಿ ಬೇರೆ. ಆದರೆ ಜೈ ಶ್ರೀರಾಮ್ ಅಂತ ಹೇಳಿ ಪ್ರತಿಯೊಬ್ಬರು ರಾಮ ಮಂದಿರದ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತಲ್ಲ, ಇದು ನಮ್ ತಾಕತ್ರಿ. ಆದ್ರೆ ನಮ್ಮ ವಿರೋಧಿಗಳು ಹೆಂಗಿದ್ದಾರೆ? ಒಂದು ಧರ್ಮ, ಜಗತ್ತಿನ ಅಷ್ಟು ರಾಷ್ಟ್ರ, ಎಲ್ಲ ಕಡೆ ಒಂದೇ ಸಂಸ್ಕೃತಿ, ಒಂದೇ ತರ ಬಟ್ಟೆ ಹಾಕೋಬೇಕು, ಒಂದೇ ತರ ದಾಡಿ ಬಿಡಬೇಕು, ಒಂದೇ ತರ ಊಟ ಮಾಡಬೇಕು, ಒಂದೇ ತರ ಇರಬೇಕು, ಆದ್ರೂ ಫೈಟಿಂಗ್. ಹೆಂಗ್ರಿ ಇದು? ಈ ಪ್ರಶ್ನೆ ಕೇಳೋದು ಬೇಡವೇನೆ? ಯಾವತ್ತು ಎಲ್ಲ ಬಾರಿ ಅವರೇ ನಮ್ಮ ಪ್ರಶ್ನೆ ಕೇಳದ ಮಿತ್ರ. ಯಾವತ್ತಾದ್ರೂ ನಾವು ಪ್ರಶ್ನೆ ಕೇಳೋದು ಬೇಡವಾ? ಒಂದೇ ಪುಸ್ತಕವನ್ನ ಇದು ನಮ್ಮ ಪವಿತ್ರ ಗ್ರಂಥ ಅಂತ ಹೇಳುವಂತ ಜಗತ್ತಿನ ಅನೇಕ ಮತ ಪಂಥಗಳು, ಆ ಪುಸ್ತಕವನ್ನ ಯಾರಾದ್ರೂ ಬೈದ್ರೆ ನಿಮ್ ತಲೆ ಕಡಿತೀವಿ ಅಂತ ಬರ್ತಾರೆ. ಆದ್ರೆ ನಮ್ಮಲ್ಲಿ ಹೆಂಗ್ರಿ? ರಾಮಾಯಣವನ್ನ ಯಾರಾದ್ರೂ ಆಡ್ಕೊಳ್ಳಿ, ಯಾರಾದ್ರೂ ಬೈಲಿ, ನಾವು ನೋಡ್ಕೊಂಡು ನಗ್ತೀವಿ, ನಾವು ರಾಮನ ಬಗ್ಗೆ ತಮಾಷೆ ಮಾಡಿ ನಗ್ತೀವಿ. ಅದಾದ್ಮೇಲೆ ರಾಮನ ಮುಂದೆ ನಿಂತ್ಕೊಂಡು ಶ್ರದ್ಧೆಯಿಂದ ನಮಸ್ಕಾರ ಮಾಡ್ತೀವಲ್ಲ, ಇದು ಹಿಂದೂ ಧರ್ಮ ನಮ್ ಕೊಟ್ಟಿರುವ ತಾಕತ್ತು. ಜಗತ್ತಿನ ಯಾರಾದ್ರೂ ಮತ್ತೊಬ್ಬರನ್ನ ತೋರಿಸಿ ನೋಡೋಣ. ತಮ್ಮ ಒಬ್ಬ ವ್ಯಕ್ತಿ ತಮ್ಮ ಧರ್ಮದ ಮೂಲ ಪುರುಷರನ್ನ, ಮತದ ಮೂಲ ಪುರುಷ
ಪುರುಷರನ್ನ ಒಂದು ಚಿತ್ರ ಬಿಡಿಸಿದ್ರು ಅನ್ನೋ ಕಾರಣಕ್ಕೋಸ್ಕರ ಒಂದು ಪತ್ರಿಕೆಯ ಕಚೇರಿಗೆ ನುಗ್ಗಿ ಅನೇಕರನ್ನ ಕೊಂದು ಬಿಸಾಡಿರುವಂತ ಜನ ಈ ಜಗತ್ನಲ್ಲಿ ಇರಬೇಕಾದಾಗ ನಾವ್ ಹೇಗಿದ್ದೀವ್ರಿ? ನಮ್ಮ ರಾಮನ ಕುರಿತಂತ ನಾಟಕ ಮಾಡ್ತಾರೆ, ತಮಾಷೆ ಮಾಡ್ತಾರೆ, ಆಡ್ಕೊಳ್ತಾರೆ, ಕೃಷ್ಣನನ್ನ ಜಾರ ಅಂತಾರೆ, ಚೋರ ಅಂತಾರೆ. ಎಲ್ಲ ಕೇಳಿದ ನಂತರವೂ ಕೂಡ ನಾವು ತಮಾಷೆ ಮಾಡ್ಕೊಂಡು ಬಂದು ಅದೇ ಕೃಷ್ಣನೆದುರಿಗೆ ನಿಂತು ನನ್ನ ಸಂಜೆಯ ಅಷ್ಟು ದುಡಿತವನ್ನ ಅವನ ಪದತಲದಲ್ಲಿಟ್ಟು ಕೃಷ್ಣಾರ್ಪಣ ಮಸ್ತು ಅಂತ ಹೇಳುವಂತ ತಾಕತ್ತು ಯಾರಿಗಾದ್ರೂ ಇದ್ರೆ ಅದು ಹಿಂದುವಿಗೆ ಮಾತ್ರ ಇರುವಂತ ತಾಕತ್ತು. ಈ ಧರ್ಮ ಬಿಟ್ಟು ಒಂದು ಮತಕ್ಕೆ ಹೋಗೋರಿಗೆ ಏನ್ ಹೇಳಬೇಕು ಹೇಳಿ ಮಿತ್ರ? ಅವ್ರಿಗೆ ಗೊತ್ತಿಲ್ಲ. ಅನ್ಯ ಮತಗಳಿಗೆ ಮತಾಂತರವಾಗುವವರಿಗೆ ಹಿಂದೂ ಧರ್ಮದ ತಾಕತ್ತೇನು ಅಂತ ಗೊತ್ತಿಲ್ಲ, ಹಿಂದೂ ಧರ್ಮದ ವೈಶಿಷ್ಟ್ಯ ಏನು ಅಂತ ಗೊತ್ತಿಲ್ಲ. ಇದನ್ನ ನಾವು ಹೇಳಬೇಕಾಗಿದೆ. ಈ ತಾಕತ್ತಿನ ಕಾರಣಕ್ಕೋಸ್ಕರವೇ ಹಿಂದೂ ಜಗತ್ತಿನಾದ್ಯಂತ ತಿರುಗಾಟ ನಡೆಸಿದ. ನಿಮ್ಗೆ ಸುಮ್ಮನೆ ನೆನಪಿಸ್ಕೊಡ್ತೀನಿ, ಎಷ್ಟು ಜನಕ್ಕೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ. ಮೊನ್ನೆ ಇತ್ತೀಚೆಗೆ ಸಂಸತ್ನಲ್ಲಿ ವಕ್ಫ್ನ ಕುರಿತಂತೆ 17 ಗಂಟೆಗಳ ನಿರಂತರ ಡಿಬೇಟ್ ನಡೀತು. 17 hours. ಆ ನಿರಂತರ ಡಿಬೇಟ್ ನಡೆಯುವಾಗ ಈ ದೇಶದ ಪ್ರಧಾನಿ ಸಂಸತ್ನಲ್ಲಿ ಇರಲಿಲ್ಲ. ಅವರೆಲ್ಲಿದ್ರು ಗೊತ್ತಾ? ಥಾಯ್ಲ್ಯಾಂಡ್ ಅಲ್ಲಿದ್ರು. ಥಾಯ್ಲ್ಯಾಂಡ್ ಅಲ್ಲಿ ಇಲ್ಲಿ ಡಿಬೇಟ್ ನಡೆಯುವಾಗ ಅಲ್ಲಿ ರಾಮನ ಕುರಿತಂತ ಒಂದು ರೂಪಕವನ್ನ ನೋಡ್ತಾ ಇದ್ರು. ಥಾಯ್ಲ್ಯಾಂಡ್ ಅಲ್ಲಿ ರಾಮನ ರೂಪಕ ಹೆಂಗೆ ಅಂತಂದ್ರೆ ಮಿತ್ರ, ಒಂದು ಕಾಲದಲ್ಲಿ ಥಾಯ್ಲ್ಯಾಂಡ್ ಕೂಡ ಹಿಂದೂ ದೇಶದ ಒಂದು ಭಾಗ. ಇವತ್ತಿಗೂ ಥಾಯ್ಲ್ಯಾಂಡಿನ ರಾಜ, ಆಶ್ಚರ್ಯ ಪಡ್ತೀರಾ ನೀವು? ಈ ರಾಮ ಇಲ್ಲಿ ನಿಂತಿದ್ದಾನಲ್ಲ, ಸಾಮಾನ್ಯವಾಗಿರುವ ರಾಮ ಅಲ್ಲ ಈತ. ಈತನ ಬಗ್ಗೆ ಜಗತ್ತಿನಾದ್ಯಂತ ಗೌರವ ಹೆಂಗಿದೆ ಅಂತಂದ್ರೆ ಥಾಯ್ಲ್ಯಾಂಡ್ ನಲ್ಲಿ ಇವತ್ತು ಯಾರು ರಾಜನಾಗ್ತಾನೋ, ಯಾರು ಅಲ್ಲಿನ ಪ್ರಮುಖ ಪದವಿಯನ್ನು ಪಡ್ಕೊಳ್ತಾನೋ ಅವನನ್ನ ರಾಜ ಅಂತ ಕರೆಯಲ್ಲ, ರಾಮ ಅಂತ ಕರೀತಾರೆ. ಈಗಿನ ಥಾಯ್ಲ್ಯಾಂಡಿನ ರಾಜ ನನಗೆ ಗೊತ್ತಿರೋ ತರ 11ನೇ ರಾಮ. ಇದುವರೆಗೂ 10 ರಾಮಗಳಾಗಿದ್ದಾರೆ, 11ನೇ ರಾಮ. ಥಾಯ್ಲ್ಯಾಂಡಿನ ರಾಜ ತಾನು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದ್ರೆ, ಅಧಿಕಾರಕ್ಕೆ ಬರಬೇಕಾದ್ರೆ ಏನ್ ಹೇಳ್ತಾನೆ ಗೊತ್ತಾ? ರಾಮನ ಪಾದುಕೆಗಳ ಮೇಲಾಣೆ, ನಾನು ನನ್ನ ಜನರನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ರಾಮನ ಪಾದುಕೆಯನ್ನ ಸಿಂಹಾಸನದ ಮೇಲಿಟ್ಟು ಹೇಗೆ ಭರತ ಆಳ್ವಿಕೆ ನಡೆಸಿದ್ನೋ ಹಾಗೆ ಆಳ್ವಿಕೆ ನಡೆಸ್ತೀನಿ ಅಂತ ಪ್ರಮಾಣ ಮಾಡ್ತಾನೆ ಥಾಯ್ಲ್ಯಾಂಡಿನ ರಾಜ. ಹೀಗೆ ಭಾರತ, ಹೀಗೆ ಹಿಂದೂ ಜಗತ್ತಿಗೆ ಹೋಗಿದ್ದು. ಮಿತ್ರ, ಹಿಂದೂ ಇಂಡೋನೇಷ್ಯಾಕ್ಕೆ ಹೋದ, ಜಾವಾ, ಬಾಲಿ, ಸುಮಾತ್ರದಂತ ರಾಷ್ಟ್ರಗಳಿಗೆ ಹೋದ, ಹಿಂದೂ ಬರ್ಮಾಕ್ ಹೋದ, ಹಿಂದೂ ಭೂತಾನಿಗೆ ಹೋದ, ಹಿಂದೂ ಶ್ರೀಲಂಕಾಕ್ಕೆ ಹೋದ. ಯಾವ ಯಾವ ಮೂಲೆಯಲ್ಲಿ ಅವನು ಹೋಗಬಹುದು ಅಲ್ಲಿಗೆಲ್ಲ ಹೋದ. ಕತ್ತಿ ತಗೊಂಡು ಹೋಗಲಿಲ್ಲ. ತಾನು ಹೋದ ಕಡೆ ಮನೆ ಮೇಲೆ ಕಲ್ಲಿಟ್ಕೊಂಡು ಕಲ್ಲು ಎಸ್ಕೊಂಡು ಕೂತ್ಲಿಲ್ಲ. ಅವನು ತನ್ನ ಒಳಗಿರುವಂತ ಒಳ್ಳೆಯತನವನ್ನ ಜಗತ್ತಿಗೆ ಹಂಚಿ ಈ ಜಗತ್ತನ್ನು ಉಳಿಸಿಕೊಟ್ಟ ಶ್ರೇಷ್ಠ ವ್ಯಕ್ತಿ ರೀ ಮಿತ್ರ. ಹಿಂದುವಾದವನ್ನು ತಲೆ ತಗ್ಗಿಸಬೇಕಾಗಿಲ್ಲ. ಇಲ್ಲಿರೋ ಪ್ರತಿಯೊಬ್ಬರು ಮಂಡ್ಯದವರು ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಹೆಗಲ ಮೇಲೆ ಕೇಸರಿ ಶಾಲ್ ಹಾಕೊಳ್ಬೇಕಾದಾಗ ಪೊಲೀಸರು ನಮ್ಮನ್ನು ಶೂಟ್ ಮಾಡ್ಬಿಟ್ರೆ ಏನಪ್ಪ ಮಾಡೋದು? ಪೊಲೀಸರು ನಮ್ಮ ಕ್ಯಾಮ್ರಾ ಹಿಡ್ಕೊಂಡು ನಮ್ಮನ್ನು ತಗೊಂಡೋದ್ರೆ ಏನ್ ತಲೆ ಕೆಡ್ಸ್ಕೊಳ್ಬೇಡ್ರಿ. ಇಂಥ 1000 ವಿಡಿಯೋ ಆಗಿದೆ ನಮ್ದೆಲ್ಲ. ಇಂಥ 1000 ವಿಡಿಯೋಗಳು ಇದ್ದಾಗ್ಲೂ ಏನು ಆಗ್ಲಿಲ್ಲ. ಯಾಕೆ ಅಂತಂದ್ರೆ ಎದೆಯೊಳಗೆ ಹಿಂದುತ್ವದ ಭಾವ ಇರೋದ್ರಿಂದ. ಇಟ್ಕೊಳ್ಳಿ ಆ ಭಾವ. ಜಗತ್ತಿನ ಅತ್ಯಂತ ಸಹಿಷ್ಣು ಮತ್ತು ಶಾಂತವಾಗಿರುವಂತ ಯಾವುದಾದ್ರೂ ಧರ್ಮದ ಅನುಯಾಯಿ ಇದ್ರೆ ಅವನು ಹಿಂದೂ ಧರ್ಮೀಯ ಮಾತ್ರ. ನನಗೆ ತುಂಬಾ ಬಾರಿ ಟಿವಿ ಡಿಬೇಟ್ ಅಲ್ಲಿ ಕೇಳಲಾಗತ್ತೆ. ಟಿವಿ ಡಿಬೇಟ್ ಅಲ್ಲಿ ತುಂಬಾ ಚರ್ಚೆ ಕೂತ್ಕೊಂಡು ಜೋರಾಗಿ ಮಾತನಾಡ್ತಾ ಇರೋರಿಗೆ ನಾನು ಒಂದೇ ಒಂದು ಮಾತು ಕೇಳೋದು, ಜಗತ್ತಿನ ಎಲ್ಲ ಬಹುಸಂಖ್ಯಾತರು, ಸರಿಯಾಗಿ ಕೇಳಿಸ್ಕೊಳ್ಳಿ ಈ ಮಾತನ್ನ, ಹೆಮ್ಮೆ ಪಡಬೇಕು ನಾವು ಇದಕ್ಕೆ ಅಥವಾ ಬೇಜಾರು ಪಡಬೇಕು. ಜಗತ್ತಿನ ಎಲ್ಲ ಬಹುಸಂಖ್ಯಾತರು ಮತಾಂತರಕ್ಕೆ ಅನುಮತಿ ಕೊಡಿ ಅಂತ ಸರ್ಕಾರವನ್ನು ಕೇಳ್ತಾರೆ. ಪಾಕಿಸ್ತಾನದಲ್ಲಿರುವ ಮುಸಲ್ಮಾನರು ಮತಾಂತರ ಬ್ಯಾನ್ ಮಾಡಿ ಅಂತ ಕೇಳೋದಿಲ್ಲ. ಯಾಕೆಂದ್ರೆ ಅಲ್ಲಿ ಹಿಂದೂಗಳು ದೇಶ ವಿಭಜನೆಯಾದಾಗ 9% ಇದ್ರು, ಈಗ 1% ಬಂದಿದ್ದಾರೆ. ಅವರನ್ನು ಒತ್ತಾಯ ಮಾಡಿ ಮತಾಂತರ ಮಾಡಲಾಗಿದೆ. ಹೀಗಾಗಿ ಬಹುಸಂಖ್ಯಾತರು ಮತಾಂತರಕ್ಕೆ ಅನುಮತಿ ಕೊಡಿ ಅಂತ ಕೇಳ್ತಾರೆ. ಜಗತ್ತಿನ ಭೂಮಂಡಲದಲ್ಲಿ ಅಥವಾ ಈ ಭೂಮಂಡಲದಲ್ಲಿ ಹಿಂದೂ ರಾಷ್ಟ್ರ ಒಂದೇ ಒಂದು ಭಾರತ. ಈ ರಾಷ್ಟ್ರದಲ್ಲಿ ಮತಾಂತರಕ್ಕೆ ಅನುಮತಿ ಕೊಡಬೇಡಿ ಸರ್, ಇಲ್ಲದೆ ಹೋದ್ರೆ ಅಲ್ಪಸಂಖ್ಯಾತರು ನಮ್ಮನ್ನು ಮತಾಂತರ ಮಾಡ್ತಾರೆ ಅಂತ ರೋಧಿಸಿಕೊಂಡು ಸರ್ಕಾರದ ಮುಂದೆ ಬೇಡೋರು ನಾವು ಮಾತ್ರ. ಯಾಕೆ ಗೊತ್ತೇನು? ನಮಗೆ ಮತಾಂತರ ಮಾಡಿ ಗೊತ್ತಿಲ್ಲ ರೀ. ಜಗತ್ತಿನ ಜನರನ್ನ ಒತ್ತಾಯದಿಂದ ಎಳ್ಕೊಂಡು ಬಂದ್ ಗೊತ್ತಿಲ್ಲ. ಅಷ್ಟು ಒಳ್ಳೆಯತನದ ಭಾವ ನಮ್ದು. ಇಷ್ಟು ಒಳ್ಳೆಯತನ ಇಟ್ಕೊಂಡು ಒಂದು ಕೇಸರಿ ಶಾಲ್ ಹಾಕೊಳ್ಳಿಕ್ಕೆ ತಿಳ್ಕೊಳ್ಳೋದ? ಕೇಸರಿಯ ತಿಲಕವನ್ನು ಉದ್ದಕ್ಕಿಟ್ಕೊಳ್ಳಿಕ್ಕೆ ಹೆದರ್ಕೊಳ್ಳೋದ? ಯಾಕ್ರೇ? ಧೈರ್ಯವಾಗಿ ನಮ್ಮ ಮನೆಗಳ ಮೇಲೆ ಕೇಸರಿ ರಾರಾಜಿಸಲಿ ಅಂತ. ಮಿತ್ರ, ನಾವ್ ಯಾರು ಜಗತ್ತಿಗೆ ತೊಂದರೆ ಕೊಟ್ಟವರಲ್ಲ. ಇವತ್ತು ಜಗತ್ತಿನ ಶ್ರೇಷ್ಠ ಯೂನಿವರ್ಸಿಟಿ ಆಕ್ಸ್ಫರ್ಡ್, ಹಾರ್ವರ್ಡ್ ಅಂತಾರೆ. ಆದ್ರೆ ಜಗತ್ತಿನ ಜನ ಕಣ್ಬಿಟ್ಟು
ತಕ್ಷಶಿಲಾ ತರದ ಅತ್ಯಂತ ಶ್ರೇಷ್ಠ ವಿಶ್ವವಿದ್ಯಾಲಯಗಳನ್ನ ಕಟ್ಟಿದ್ದು ಇದೇ ಹಿಂದೂ ರಾಷ್ಟ್ರ. ಮಿತ್ರ, ನಿಮ್ಗೆ ಗೊತ್ತಿರಲಿ, ಜಗತ್ತಿನ ಅನೇಕ ರಾಷ್ಟ್ರಗಳು ಇವತ್ತಿಗೂ ಕೂಡ ಅತ್ಯಂತ ಟೆಕ್ನಾಲಜಿಕಲಿ ಮುಂದುವರೆದಿರೋ ರಾಷ್ಟ್ರ ಚೈನಾ ಅಂತ ಹೇಳುತ್ತೆ. ಆದರೆ ಜಗತ್ತಿನಲ್ಲಿ ಮಸ್ಲಿನ್ ಬಟ್ಟೆಯಂತ ಶ್ರೇಷ್ಠ ಬಟ್ಟೆಯನ್ನ ತಯಾರು ಮಾಡಿ ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಂತ ರಾಷ್ಟ್ರ ಈ ಭಾರತ, ಹಿಂದೂ ರಾಷ್ಟ್ರ. ಮಿತ್ರ, ಮಿಲಿಟರಿಯಲ್ಲಿ ಅತ್ಯಂತ ಮುಂದುವರೆದಿದ್ದು ಅಮೆರಿಕ ಅಂತಾರೆ. ಚಾಣಕ್ಯನನ್ನು ಮರೆತ್ರೇನು? ಚಾಣಕ್ಯ ಇದೇ ಹಿಂದೂ ರಾಷ್ಟ್ರದ ಪ್ರಾಡಕ್ಟ್. ಮಿತ್ರ, ಹೆಂಗ್ ಮರಿತೀರಿ? ಹಿಂದೂಗಳು ಜಗತ್ತಿಗೆ ಕೊಟ್ಟಿರುವಂತ ಕೊಡುಗೆ ಒಂದೆರಡಲ್ಲ. ನೀವು ಅರಬ್ಬರನ್ನ ಕೇಳಿ ನೋಡಿ, ಯಾರಾದ್ರೂ ಮುಸಲ್ಮಾನರು ನಿಮಗೆ ಫ್ರೆಂಡ್ ಇದ್ರೆ ಅವ್ರನ್ನ ಕೇಳಿ ನೋಡಿ, ನಾನು ಹಿಂದೂ ಜಗತ್ತಿಗೆ ಏನ್ ಕೊಟ್ಟ ಅಂತ ಒಂದು 100 ಪೇಜ್ ನೋಟ್ ಬುಕ್ ತುಂಬಿಸ್ತೀನಿ. ಅವನಿಗೆ ಕೇಳಿ, ಮುಸಲ್ಮಾನರು ಜಗತ್ತಿಗೆ ಏನ್ ಕೊಟ್ರು ಅಂತ ಒಂದು 20 ಪೇಜ್ ಪುಸ್ತಕ ತುಂಬಿಸಪ್ಪ. ಮುಸಲ್ಮಾನರು ಜಗತ್ತಿಗೆ ಕೊಲೆಯನ್ನಷ್ಟೇ ಕೊಟ್ಟಿದ್ದು. ಈ ಜಗತ್ತಿನ ಯಾವ್ಯಾವ ಭಾಗಕ್ಕೆ ಅವ್ರು ಹೋಗ್ತಾರೋ ಅಲ್ಲೆಲ್ಲ ಜಗತ್ತಿನ ಜನ ಬದುಕಲಿಕ್ಕೆ ಅಸಹ್ಯವಾಗಿರುವಂತ ರೀತಿಯಲ್ಲಿ ಬದುಕ್ತಾ ಇರುವಂತವ್ರು. ನಂಗೆ ಗೊತ್ತಿಲ್ಲ, ಯಾರಾದ್ರೂ ಮುಸಲ್ಮಾನರು ಇವತ್ತು ಭಾಷಣ ಕೇಳಬೇಕು ಅಂತ ಬಂದು ಕೂತ್ಕೊಂಡಿದ್ರೆ ದಯಮಾಡಿ ವಾಪಸ್ ಮನೆಗೆ ಹೋಗಿ ಕನ್ನಡಿಯಲ್ಲಿ ಒಂದ್ಸಲ ಮುಖ ನೋಡ್ಕೊಳ್ಳಿ. ನಾವು ಹಿಂದೂಗಳ ಜೊತೆ ಈ ದೇಶದಲ್ಲಿ ಬದುಕಲಿಕ್ಕೆ ಆಗ್ಲಿಲ್ಲ ಅಂದ್ರೆ, ಹಿಂದೂಗಳ ಜೊತೆ ಭಾರತದಲ್ಲಿ ಬದುಕಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಇನ್ ಯಾವ ದೇಶದಲ್ಲಿ ಬದುಕಬೇಕು? ಮಿತ್ರ, ಇವತ್ತು ಅಮೆರಿಕಕ್ಕೆ ಸಾಕಾಗಿ ಹೋಗಿದೆ. ಇನ್ನು ಈ ಇಮಿಗ್ರೆಂಟ್ಸ್ ಬೇಡಪ್ಪ, ಓಡಿಸಿ ಇವ್ರನ್ನ ಅಂತಿದ್ದಾರೆ. ಯುರೋಪಿನ ರಾಷ್ಟ್ರದ ಜನ ಇವತ್ತು ಅವ್ರ ಜೊತೆ ಕಿತ್ತಾಡ್ತಾ ಇದ್ದಾರೆ. ಸ್ವತಃ ಸೌದಿ ಅರೇಬಿಯಾ, ಮೊನ್ನೆ ಸೌದಿ ಅರೇಬಿಯಾದ ರಾಜ ಏನ್ ಹೇಳ್ತಾನೆ ಗೊತ್ತಾ? ಪ್ಯಾಲಿಸ್ಟೈನಿನ ಪ್ರಾಬ್ಲಮ್ ಅವ್ರ ಪ್ರಾಬ್ಲಮ್, ನಾನ್ ಯಾಕೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ? ನನಗೆ ನಮ್ಮ ಜನರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕಿದೆ, ಪ್ಯಾಲಿಸ್ಟೈನಿನ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಸೌದಿ ಅರೇಬಿಯಾದ ರಾಜನೇ ಪ್ಯಾಲಿಸ್ಟೈನಿನ ಮುಸಲ್ಮಾನರಿಗೆ ಹೇಳ್ತಾನೆ ಅಂತಂದ್ರೆ ಎಂತ ತಲೆನೋವಾಗಿರ್ಬೇಕು. ಆದ್ರೆ ಹಿಂದುವಿನ ಬಗ್ಗೆ ಯಾರಾದ್ರೂ ಹಿಂಗ್ ಮಾತಾಡ್ತಾರೇನ್ರಿ? ಜಗತ್ತಿನ ಯಾವ ರಾಷ್ಟ್ರಕ್ಕೆ ಹಿಂದೂ ಬರ್ತಾನೆ ಅಂತಂದ್ರು ಕೈ ಅಗಲ ಮಾಡಿ ಕರ್ಕೊಳ್ತಾರೆ. ಇಸ್ರೇಲ್ ಹೇಳುತ್ತೆ, ನನ್ನ ದೇಶಕ್ಕೆ ವರ್ಕಿಂಗ್ ಫೋರ್ಸ್ ಕಡಿಮೆ ಇದೆ, ಹಿಂದೂಗಳು ಒಂದಷ್ಟು ಜನ ಬಂದ್ರೆ ನಾನ್ ಕೆಲಸ ಕೊಡ್ತೀನಿ ಅವರಿಗೆ ಅಂತ ಇಸ್ರೇಲ್ ಎರಡೂ ಕೈಗಳನ್ನ ಅಗಲ ಮಾಡಿ ಹಿಂದೂಗಳನ್ನ ಕರೆಯುತ್ತೆ. ರಷ್ಯಾ ಹಿಂದೂಗಳನ್ನ ಕರೆಯುತ್ತೆ, ಜರ್ಮನಿ ಹಿಂದೂಗಳನ್ನ ಕರೆಯುತ್ತೆ, ಅಮೆರಿಕ ಹಿಂದೂಗಳನ್ನ ಕರೆಯುತ್ತೆ. ಹಿಂದೂ ಬಂದ್ರೆ ಖುಷಿ ಇಡೀ ಜಗತ್ತಿಗಾಗತ್ತೆ. ಆದ್ರೆ ಇವ್ರು ಹೋದ್ರೆ ಇಡೀ ಜಗತ್ತು ಅಸಹ್ಯ ಪಡತ್ತೆ. ಯಾವಾಗ ಇವ್ರನ್ನ ಹೊರಗೆ ದಬ್ಬೋದು ಅಂತ ಯಾವ ತರದ ಪರಿಸ್ಥಿತಿ? ಮಿತ್ರ, ಬರೀ ಇಷ್ಟೇ ಅಲ್ಲ, ಇವತ್ತು ಭಾರತಕ್ಕಿರುವಂತ ಅತ್ಯಂತ ದೊಡ್ಡ ಶಕ್ತಿ ಹಿಂದೂ ಧರ್ಮದಿಂದ ಬಂದಿರುವಂತ ನಂಬಿಕೆಗಳು. ಈ ದೇಶ ಎಂತ ಜನರನ್ನ ಪ್ರೊಡ್ಯೂಸ್ ಮಾಡ್ತು. ನಾನು ಬಹಳ ಹೆಮ್ಮೆಯಿಂದ ನಿಮ್ಗೆ ಹೇಳಬಲ್ಲೆ, ನಾವೆಲ್ಲರೂ ಈ ದೇಶದ ಬಗ್ಗೆ ಮಾತನಾಡುವಾಗ ಕೆಲವು ಹೋರಾಟಗಾರರು ನನಗೆ ಯಾವತ್ತೂ ಹೇಳ್ತಿರ್ತಾರೆ, ಯಾವಾಗ ಬಾಯ್ ಎತ್ತಿದ್ರು ನೀವು ಶಿವಾಜಿ ಶಿವಾಜಿ ಅಂತಾರೆ. ಯಾಕಪ್ಪ? ಶಿವಾಜಿಯ ಹೆಸರನ್ನು ಹೇಳದೆ ಕರ್ನಾಟಕದಲ್ಲಿ ಹಿಂದೂ ಧರ್ಮಕ್ಕೋಸ್ಕರ ತಮ್ಮನ್ನು ತಾವು ಸಮರ್ಪಿಸಿಕೊಂಡವ್ರ ಹೆಸರು ಹೇಳಲೇನು? ಗಂಡುಗಲಿ ಕುಮಾರರಾಮ ಯಾವಾಗ ತುಗಲಕ್ ತನ್ನ ಚಪ್ಪಲಿಯನ್ನ ಕಳಿಸಿ ನೀನಿದಕ್ಕೆ ತಲೆಬಾಗಬೇಕು ಅಂತನ್ನೋ ಆ ಚಪ್ಪಲಿನ ಕೆಳಗೆ ಹಾಕೊಂಡು ನನ್ನ ಕಾಲಿಗೆ ತುಗಲಕ್ಕನ ಚಪ್ಪಲಿ ಚಿಕ್ಕದಾಗುತ್ತೆ, ಸ್ವಲ್ಪ ದೊಡ್ಡ ಚಪ್ಪಲಿ ಕಳಿಸು ಅಂತ ಹೇಳಿದಂತ ಗಂಡುಗಲಿ ಕುಮಾರರಾಮ ನಮ್ಮವನ್ರೇ. ಇದೇ ಕನ್ನಡದ ನೆಲದವನು. ಕೃಷ್ಣದೇವರಾಯ ರಾಯಚೂರಿನ ಕೋಟೆ, ಯಾರೂ ಗೆಲ್ಲಲಾಗದ ಅಭೇದ್ಯವಾಗಿರುವಂತಹ ಕೋಟೆಯನ್ನ ಕೃಷ್ಣದೇವರಾಯ ಗೆದ್ದು ರಾಯಚೂರಿನ ಮುಸಲ್ಮಾನ್ ದೊರೆಗೆ ಏನ್ ಹೇಳ್ದ ಗೊತ್ತಾ? ನಿನಗೆ ವಾಪಸ್ ಈ ಕೋಟೆ ಬಿಟ್ಕೊಡ್ಬೇಕು ಅಂದ್ರೆ ಬಂದ್ ನನ್ನ ಕಾಲಿಗೆ ಮುತ್ತಿಟ್ಬಿಟ್ಟು ಹೋಗು ಅಂತ ಹೇಳಬಲ್ಲಂತ ತಾಕತ್ತಿದ್ದಂಥದ್ದು ಕೃಷ್ಣದೇವರಾಯರಿಗೆ. ಏನ್ ಚಂದದ ರಾಜರು ನಮ್ಮವರು. ಮಿತ್ರೆ, ಕೆಳದಿಯ ಚೆನ್ನಮ್ಮ ಶಿವಾಜಿ ಮಹಾರಾಜರ ಎರಡನೇ ಮಗ ರಾಜಾರಾಮನಿಗೆ ಇಡೀ ದೇಶದ ಯಾರು ಆಶ್ರಯ ಕೊಡ್ಲಿಕ್ಕೆ ಔರಂಗಜೇಬನ ಕಾರಣಕ್ಕೆ ಹೆದರಿ ಕೂತಿದ್ದಾಗ ನಮ್ಮ ಕೆಳದಿಯ ಚೆನ್ನಮ್ಮ ಹೇಳಿದ್ಲು, ಶಿವಾಜಿ ಅಂದ್ರೆ ನನ್ನ ಅಣ್ಣ ಇದ್ದಂತೆ, ಅವನ ಮಗನನ್ನ ಕಾಪಾಡೋದು ನನ್ನ ಹೊಣೆ. ಜೊತೆಲಿದ್ದವ್ರು ಹೇಳಿದ್ರು, ಔರಂಗಜೇಬ ಅದು ಯಾವ ಔರಂಗಜೇಬ, ಅದು ಯಾರು ಬರ್ತಾರೋ ಬರ್ಲಿ, ನಾನ್ ನೋಡ್ಕೊಳ್ತೀನಿ ಅಂತ ಆ ಹೆಣ್ಣು ಮಗಳು ಔರಂಗಜೇಬನಿಗೆ ಸೆಡ್ಡು ಹೊಡೆದು ನಿಂತಲ್ಲ, ನನ್ನ ನಾಡ್ನೋಳು. ಆದ್ರೆ ವಿಜಯನಗರ ಸಾಮ್ರಾಜ್ಯ ಏನಾಯ್ತು? ಅಳಿಯ ರಾಮರಾಯರು ಜಿಲಾನಿ ಸಹೋದರನ ನಂಬಿದ್ರು. ಇಡೀ ವಿಜಯನಗರ ಸಾಮ್ರಾಜ್ಯ ಧ್ವಂಸ ಧೂಳೀಪಟ ಆಗೋಯ್ತು. ಒಂದು ನಂಬಿಕೆಯ ಕಾರಣಕ್ಕೋಸ್ಕರ ಏನೆಲ್ಲ ಅನ್ಯಾಯ ಆಗೋದು ಅಂತ ನನಗೀಗ ಅನ್ಸುತ್ತೆ ಮಿತ್ರರೆ. ಈಗ ನಮ್ಮ ಮುಂದೆ ಇರುವಂತ ದೊಡ್ಡ ಒಂದು ಚಾಲೆಂಜ್ ಏನ್ ಗೊತ್ತೇನು? ಈಗ ನಮ್ಮ ಮುಂದೆ ಇರುವಂತ ಚಾಲೆಂಜು ಈ ಹೊಸ ರಾಷ್ಟ್ರವನ್ನ ಬಲವಾಗಿ ಕಟ್ಟಬೇಕಾಗಿದೆ. ಹೊಸ ಭಾರತ ಹೇಗೆ ನಿರ್ಮಾಣಗೊಳ್ತಾ ಇದೆ ಅಂತಂದ್ರೆ, ಈ ರಾಷ್ಟ್ರ ಹಿಂದಿನ ಎಲ್ಲ ತಪ್ಪುಗಳನ್ನ ಸರಿ ಮಾಡಿಸಿ ಮುಂದಕ್ಕೆ ನುಗ್ತಾ ಇದೆ ಇವತ್ತು. ಆದ್ರೆ ಈ ದೇಶದ ಪರಿಸ್ಥಿತಿ ಏನಾಯ್ತು ಗೊತ್ತಾ?
1947ರಲ್ಲಿ ಸ್ವಾತಂತ್ರ್ಯ ಬರುವ ಹೊತ್ತಿನಲ್ಲಿ ಈ ದೇಶ ತುಷ್ಟೀಕರಣಕ್ಕೆ ಮೈ ಮರೆತು ಮುಸಲ್ಮಾನರನ್ನ ಮೇಲಕ್ಕೆತ್ತಿ ಮೇಲಕ್ಕೆತ್ತಿ ಕೂರಿಸಿ 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 ಅವರನ್ನು ಕೆಳಗಿಳಿಸುವ ಸ್ಥಿತಿಯೇ ಇಲ್ಲದಂತಾಗೋಗಿದೆ. ಮಹಾತ್ಮ ಗಾಂಧೀಜಿ ಸ್ವಾತಂತ್ರ್ಯದ ಹೊಸ್ತಿಲಲ್ಲಿ ರಘುಪತಿ ರಾಘವ ರಾಜಾರಾಮ್, ಪತಿತ ಪಾವನ ಸೀತಾರಾಮ್, ಸೀತಾರಾಮ್ ಜಯ ಸೀತಾರಾಮ್, ಭಜಮನ ಪ್ಯಾರೆ ಸೀತಾರಾಮ್ ಅಂತಿದ್ದ ಹಾಡನ್ನ ಏನ್ ಮಾಡಿದ್ರು ಗೊತ್ತಾ? ಈಶ್ವರ ಅಲ್ಲಾ ತೇರೆ ನಾಮ್ ಸಬುಕೋ ಸನ್ಮತಿ ದೇ ಭಗವಾನ್ ಅಂತ 2 ಲೈನ್ ಸೇರಿಸ್ಬಿಟ್ರು. ಈಶ್ವರ ಅಲ್ಲಾ ತೇರೆ ನಾಮ್ ಅಂತ ನಾವೆಲ್ಲರೂ ಹಾಡಿದ್ವಿ, ಈಗ್ಲೂ ಹಾಡ್ತಿರ್ತೀವಿ. ಈಗಲೂ ನಮ್ಮ ದೇವಸ್ಥಾನದ ಭಜನೆಗಳಲ್ಲಿ ಈಶ್ವರ ಅಲ್ಲಾ ತೇರೆ ನಾಮ್ ಅಂತಾನೆ ಬರೀತಾರೆ. ಸಾಯಿ ಭಜನೆಗಳಲ್ಲಿ ಈಶ್ವರ ಅಲ್ಲಾ ತೇರೆ ನಾಮ್ ಅಂತ ಬರೀತಾರೆ. ರವಿಶಂಕರ್ ಗುರೂಜಿಯವರು ಈಶ್ವರ ಅಲ್ಲಾ ತೇರೆ ನಾಮ್ ಅಂತ ಬರೀತಾರೆ. ಸದ್ಗುರುನು ಬಹುಶಃ ಬರೀತಿರ್ಬೋದು. ಎಲ್ಲರೂ ಈಶ್ವರ ಅಲ್ಲಾ ತೇರೆ ನಾಮ್ ಅಂತ ಸೆಕ್ಯುಲರ್ ಇಂದ ಬರೀತಾರೆ. ಆದ್ರೆ ಯಾವ್ದಾದ್ರೂ ಒಂದು ಮಸೀದಿಯಲ್ಲಿ ಈಶ್ವರ ಅಲ್ಲಾ ತೇರೆ ನಾಮ್ ಅಂತ ಹಾಡಿದ್ದನ್ನು ಕೇಳಿದ್ದೀರೇನ್ರಿ ಯಾವತ್ತಾದ್ರೂ? ನಮ್ಮ ಸುಂದರವಾಗಿರುವಂತ ಭಜನೆಯನ್ನ ಕಟ್ ಮಾಡಿದ್ರು, ಅದಕ್ಕೆ ಅಲ್ಲಾಹನನ್ನು ಸೇರಿಸಿದ್ರು, ನಮ್ಗೇನ್ ಪ್ರಾಬ್ಲಮ್ ಇಲ್ಲ. 33 ಕೋಟಿ ದೇವತೆಗಳಲ್ಲಿ ಇನ್ನೊಂದು ದೇವತೆ ಆಡ್ ಆದ್ರೆ ನಮಗೇನ್ ನಷ್ಟ ಇಲ್ಲ. ಆದ್ರೆ ಯಾರಿಗೋಸ್ಕರ ಆಡ್ ಮಾಡಿದ್ರೋ ಅವ್ರು ಯಾವತ್ತೂ ಹೇಳಲೇ ಇಲ್ಲ. ಈ ದೇಶದ ಸ್ವಾತಂತ್ರ್ಯ ಬಂದಾಗ ಜವಾಹರ್ಲಾಲ್ ನೆಹರು ಮೊದಲನೇ ಪ್ರಧಾನಿ ಆದರಲ್ಲ, ಜವಾಹರ್ಲಾಲ್ ನೆಹರು ಪ್ರಧಾನಿ ಆಗುವಂತ ಹೊತ್ತಿನಲ್ಲಿ ದೇಶದ ಹಿಂದೂಗಳು ಸೇರಿ ಮೊಹಮ್ಮದ್ ಗಜ್ನಿ ಗೋರಿಯರ ಆಕ್ರಮಣಕ್ಕೆ ನಮ್ಮ ದೇಶದ ಸೋಮನಾಥ ಮಂದಿರ, ಜ್ಯೋತಿರ್ಲಿಂಗದ ಮಂದಿರ ಉರುಳು ಹೋಗಿದೆ. ಆ ಮಂದಿರದ ಪುನರ್ ನಿರ್ಮಾಣ ಮಾಡಬೇಕು ಅಂತಂದ್ರೆ ಜವಾಹರ್ಲಾಲ್ ನೆಹರು ಹೇಳಿದ್ರು, ಸರ್ಕಾರದಿಂದ 1 ಪೈಸೆ ಕೊಡಲ್ಲ. ಸರ್ದಾರ್ ಪಟೇಲ್ ಕೇಳಿದ್ರು, ಯಾಕೆ ಕೊಡಲ್ಲ? ಜವಾಹರ್ಲಾಲ್ ನೆಹರು ಹೇಳಿದ್ರು, ಇದಕ್ಕೆ ದುಡ್ಡು ಕೊಟ್ಟರೆ ಮುಸಲ್ಮಾನ್ ಬಾಂಧವರಿಗೆ ನೋವು ಆಗುತ್ತೆ ಅಂತ. ಶಬಾಷ್. ಈ ದೇಶದ ಜ್ಯೋತಿರ್ಲಿಂಗವಿರುವಂತ ಮಂದಿರವನ್ನ ಧ್ವಂಸಗೊಳಿಸಿದವನ ಕುರಿತಂತೆ ಇನ್ನೂ ಅನುಕಂಪ ಇಟ್ಕೊಂಡಿದ್ದಾರೆ ಅಂತಂದ್ರೆ ಅವರು ದೇಶದ ಪರವಾಗಿದ್ದಾರೋ ವಿರುದ್ಧವಾಗಿದ್ದಾರೋ ಅಂತ ಜವಾಹರ್ಲಾಲ್ ನೆಹರು ಅವತ್ತು ಯೋಚನೆ ಮಾಡಲಿಲ್ಲ. ಆದ್ರೆ ಸೋಮನಾಥ ಮಂದಿರಕ್ಕೆ 1 ಪೈಸಾ ಕೊಡ್ಲಿಲ್ಲ. ಮಿತ್ರರೆ, ಆನಂತರ ಸರ್ದಾರ್ ಪಟೇಲ್ರು, ಮಹಾತ್ಮ ಗಾಂಧೀಜಿ ಹೇಳಿದ್ರು, ಸೋಮನಾಥ್ ಮಂದಿರಕ್ಕೆ ಸರ್ಕಾರ ದುಡ್ಡು ಬೇಡ, ಜನನೇ ದುಡ್ಡು ಹಾಕಿ ಕಟ್ತೀವಿ ಅಂತ. ಜನ ದುಡ್ಡು ಹಾಕಿ ಕಟ್ಟಿದ್ರೆ ಆ ಮಂದಿರದ ಇನಾಗ್ರೇಷನ್ಗೆ ರಾಷ್ಟ್ರಪತಿಗಳು ಹೋಗಬಾರದು ಅಂತ ಜವಾಹರ್ಲಾಲ್ ನೆಹರು ತಡೆಗಟ್ಟಿದ್ರು. ತುಷ್ಟೀಕರಣದ ಪರಮಾವಧಿ ಇದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ರಚನೆಯ ಸಭೆಯಲ್ಲೇ ಹೇಳಿದ್ರು, ಆರ್ಟಿಕಲ್ 370 ಈ ದೇಶಕ್ಕೆ ಮರ್ಮಘಾತ. ನೀವೇನಾದ್ರೂ ಕಾಶ್ಮೀರಕ್ಕೆ, ಜಮ್ಮು ಕಾಶ್ಮೀರಕ್ಕೆ ಆರ್ಟಿಕಲ್ 370 ಹಾಕಿ ಸ್ಪೆಷಲ್ ಸ್ಟೇಟಸ್ ಕೊಟ್ರೆ ಇದೀ ದೇಶಕ್ಕೆ ಅನ್ಯಾಯ ಮಾಡದಂತೆ ಮಾಡಬಾರ್ದು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತನ್ನ ಧಿಕ್ಕರಿಸಿ ಆರ್ಟಿಕಲ್ 370 ಅಂತಂದ್ರು. ಮುಸಲ್ಮಾನರ ತುಷ್ಟೀಕರಣ ಆ ಪರಿ ಇತ್ತು. ಇಂದಿರಾ ಗಾಂಧಿಕರ ಯಾವ ಮಟ್ಟಿಗೆ ಇಳಿದ್ರು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಕ್ಕೂ ಕೈ ಹಾಕಿ ಕತ್ತರಿ ಹಾಕಿದ್ರು. ನನಗೆ ಇವರೆಲ್ಲ ಪೀಠಿಕೆ ಓದಿಸ್ತಾರಲ್ಲ ಸರ್ಕಾರದವರು, ಹಾಗೊಂದು ಪ್ರಶ್ನೆ ಕೇಳಬೇಕು ಅನ್ಸುತ್ತೆ. ಇದು ಬಾಬಾ ಸಾಹೇಬ್ರ ಪೀಠಿಕೆನೋ ಇಂದಿರಾ ಗಾಂಧಿ ಅವ್ರ ಪೀಠಿಕೆನೋ ಅಂತ ಕೇಳಬೇಕು ಅಂತ ಅನ್ಸುತ್ತೆ. ಕೇಳೋರು ಯಾರು ಇಲ್ಲಲ್ರಿ. ಮಿತ್ರ, ರಾಜೀವ್ ಗಾಂಧಿ ಬಿಡ್ಲಿಲ್ಲ. ಮುಸಲ್ಮಾನರ ತುಷ್ಟೀಕರಣ ಯಾವ ಪರಿಗೆ ಹೋಯ್ತು ಅಂತಂದ್ರೆ, ಶಾಬಾನು ಅಂತ ಒಂದು ಹೆಣ್ಣು ಮಗಳ ಪ್ರಕರಣಕ್ಕೋಸ್ಕರ, ಒಂದು ಮುಸ್ಲಿಂ ಹೆಣ್ಣು ಮಗಳಿಗೆ ಕಾಂಪನ್ಸೇಷನ್ ಕೊಡಿಸುವ ಒಂದು ಪ್ರಕರಣಕ್ಕೋಸ್ಕರ ಈ ದೇಶದ ಸುಪ್ರೀಂ ಕೋರ್ಟ್ ಕೊಟ್ಟಿದ್ದ ನಿರ್ಣಯವನ್ನ ಅವರು ಅಧಿಕೃತವಾಗಿ ಸಂಸತ್ತಿನ ಮೂಲಕ ಬದಲಾಯಿಸಿ ಮುಸಲ್ಮಾನರಿಗೆ ಅನುಕೂಲವಾಗುವಂತೆ ನಡ್ಕೊಂಡ್ರು ರಾಜೀವ್ ಗಾಂಧಿ ಕಾಲಕ್ಕೆ. ಇಲ್ಲಿಗೆ ಮುಗಿಲಿಲ್ಲ. ಮುಸಲ್ಮಾನರ ತುಷ್ಟೀಕರಣ ಎಲ್ಲಿವರೆಗೂ ಹೋಯ್ತು ಅಂತಂದ್ರೆ, ಈ ದೇಶದ ಪ್ರಧಾನಮಂತ್ರಿಯಾಗಿ PV ನರಸಿಂಹರಾಯರಿದ್ದಾಗ ಅವ್ರು ಏನ್ ಮಾಡಿದ್ರು ಗೊತ್ತಾ? ಆ ಸಂದರ್ಭದಲ್ಲೇ ಈ ದೇಶದಲ್ಲಿ ಆ ರಾಮ ಮಂದಿರ ಇದ್ದಂತ ಜಾಗದಲ್ಲಿ ಮತ್ತೊಂದು ಕಟ್ಟಡ ಇತ್ತಲ್ಲ, ಅದನ್ನು ಉರುಳಿಸಲಾಗಿತ್ತು. ಕೂಡಲೇ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ತಗೊಂಡ್ಬಂದ್ರು. ಏನ್ ಗೊತ್ತಾ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಅಂದ್ರೆ? ಇನ್ನು ಮುಂದೆ ಯಾವ ಕಟ್ಟಡದ ಕುರಿತಂತೆಯೂ ಯಾರು ಮಾತನಾಡುವಂತಿಲ್ಲ. ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಪ್ರಕಾರ 1947ರಲ್ಲಿ ಈ ದೇಶ ಸ್ವತಂತ್ರವಾಗುವಾಗ ಯಾವ ಕಟ್ಟಡ ಏನು ಅಂತ ಗುರುತಿಸಲ್ಪಡ್ತಾ ಇತ್ತೋ, ಯಾವ ಪೂಜಾಗ್ರಹ ಅಂತ ಗುರುತಿಸಲ್ಪಡ್ತಿತ್ತೋ ಅದೇ ಕಂಟಿನ್ಯೂ ಆಗಬೇಕು ಅಂದ್ರು. ಅದರ ಅರ್ಥ ಏನ್ ಗೊತ್ತಾ? ಶ್ರೀರಂಗಪಟ್ಟಣದಲ್ಲಿರುವಂತಹ ಆ ಮಂದಿರವನ್ನ ಯಾವುದು ಇವತ್ತು ಅನ್ಯ ಮತೀಯರ ಶ್ರದ್ಧಾ ಕೇಂದ್ರವಾಗಿ ಕನ್ವರ್ಟ್ ಆಗಿದೆಯೋ ಅದನ್ನ ಜೀವಮಾನದಲ್ಲಿ ಕೇಳುವಂತಿಲ್ಲ. ಯಾಕೆಂದ್ರೆ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ತಗೊಂಡ್ಬಂದ್ರು. ಏನ್ ತುಷ್ಟೀಕರಣ ಇದು ಮಿತ್ರ! ಇಲ್ಲಿಗೆ ಮುಗಿಲಿಲ್ಲ. ವಕ್ಫ್ ಆಕ್ಟ್ ಗೆ ಬಲ ತುಂಬಿದ್ರು. 1913ರ ವಕ್ಫ್ ಆಕ್ಟ್ 1953ರಲ್ಲಿ ದೃಢೀಕರಣಗೊಂಡಿತ್ತು. 1995ರಲ್ಲಿ ಅದನ್ನ ಬಲಗೊಳಿಸಲಾಯಿತು. 2013ರಲ್ಲಿ ಚುನಾವಣೆಗೆ ಹೋಗೋಕ್ಕಿಂತ ಮುಂಚೆ ಈ ವಕ್ಫ್ ಆಕ್ಟ್ ಅನ್ನು ಹೆಂಗ್ ಮಾಡಿದ್ರು ಗೊತ್ತಾ? ಅಲ್ಲಿ ಕೂತಿರುವಂತವರು ಈ ಜಾಗ ವಕ್ಫ್ಗೆ ಸೇರಿದ್ದು ಅಂತ ಅವ್ರು ಗುರುತಿಸಿದ್ರೆ ಮುಗಿದೋಯ್ತು.
ಜಾಗದವರು ಹೋಗಿ ವಕ್ಫ್ ಟ್ರಿಬ್ಯುನಲ್ ಅಲ್ಲಿ ಕೇಳಬೇಕು, ಅವ್ರ ಹತ್ರ ಮೇಲ್ಮನವಿ ಹಾಕೊಂಡು ಈ ಜಾಗ ನಮ್ದು ಅಂತ ಪ್ರೂವ್ ಮಾಡಬೇಕು ಎನ್ನುವಂತ ಕಾನೂನನ್ನ ಅವರು ವಕ್ಫ್ ಆಕ್ಟ್ ಗೆ ಅಮೆಂಡ್ ಮಾಡಿ ಹೋದ್ರು. ದೆಹಲಿಯಲ್ಲಿ ಪ್ರೈಮ್ ಲ್ಯಾಂಡ್ ಅನ್ನ ವಕ್ಫ್ಗೆ ಕೊಟ್ಟು ಹೋದ್ರು 2013ರಲ್ಲಿ. ಯಾರ ಕಾಲದಲ್ಲಿ? ಮನಮೋಹನ್ ಸಿಂಗರ ಕಾಲದಲ್ಲಿ, ಸೋನಿಯಾ ಗಾಂಧಿ ಅವರ ಕಾಲದಲ್ಲಿ. ಎಲ್ಲಿವರೆಗೂ ಬಂತು ಗೊತ್ತಾ ಮಿತ್ರರೇ? ಕರ್ನಾಟಕ ರಾಜ್ಯ ಸರ್ಕಾರ ಆಯ್ಕೆಯಾಗಿ ಬಂದಾಗ ನಾನು ಪೊಲಿಟಿಕಲ್ ಸ್ಪೀಚ್ ಮಾಡಲ್ಲ, ಆದ್ರೆ ಸುಮ್ಮನೆ ಹಿಂದುತ್ವಕ್ಕೆ ಆಗ್ತಾ ಇರುವ ಅನ್ಯಾಯದ ಬಗ್ಗೆ ಹೇಳ್ತೀನಿ. ಎಲೆಕ್ಷನ್ ಅಲ್ಲಿ ಗೆದ್ದಾಗ ಪ್ರಾಮಾಣಿಕವಾಗಿ ಹೇಳಿ, ವೋಟ್ ನೀವು ಮಾಡಿಲ್ವಾ ಕಾಂಗ್ರೆಸ್ಸಿಗೆ? ಮಂಡ್ಯದಲ್ಲಿ ವೋಟ್ ಮಾಡ್ಲಿಲ್ವಾ ಜನ? ಮಂಡ್ಯದಲ್ಲಿ ಗೆಲ್ಲಿಸ್ತಿಲ್ವಾ? ಅಕ್ಕಪಕ್ಕದಲ್ಲಿ ಗೆಲ್ಲಿಸ್ತಿಲ್ವಾ? ಇಲ್ಲೆಲ್ಲ ವೋಟ್ ಮಾಡ್ಲಿಲ್ವಾ? ಆದ್ರೆ ಸರ್ಕಾರ ಬಂದ್ಮೇಲೆ ಹೇಳಿದ್ರು ಇದು ಅಲ್ಲಾಹುವಿನ ಸರ್ಕಾರ, ಮುಸಲ್ಮಾನರ ಬೆಂಬಲಿನಿಂದ ಬಂದಿದ್ದು. ಏನ್ರಿ ಅರ್ಥ ಇದಕ್ಕೆ? ಯಾರ್ಯಾರು ಡಿಜೆ ಹಳ್ಳಿ, ಕೆಜೆ ಹಳ್ಳಿಯಲ್ಲಿ ಇನ್ವಾಲ್ವ್ ಆಗಿದ್ರೋ ಅವ್ರಿಗೆಲ್ಲರೂ ಪರಪ್ಪನಗ್ರಹದಲ್ಲಿದ್ದಾರೋ ಅವ್ರಿಗೆ ಬಿ ರಿಪೋರ್ಟ್ ಹಾಕಿ ಬಿಟ್ಟುಬಿಡಿ ಅಂತ ಗೃಹ ಸಚಿವರೇ ಪತ್ರ ಬರೆದ ಮೇಲೆ ಇನ್ ಏನು ಉಳಿತು ಈ ರಾಜ್ಯದಲ್ಲಿ ಪೊಲೀಸರ ಶಕ್ತಿ? ಅವ್ರು ಯಾಕಾದ್ರೂ ಪುಂಡರನ್ನ ಬಂಧಿಸಬೇಕು, ಯಾಕಾದ್ರೂ ಅವ್ರನ್ನ ಜೈಲಿಗೆ ತಳ್ಳಬೇಕು, ಯಾರಾದ್ರೂ ಒಬ್ಬ ಪುಂಡ ಸಿಕ್ಕಿದ್ರೆ ಅವನ್ನ ಹಿಡ್ಕೋಬೇಕು, ಅವನನ್ನ ಕೇಳಬೇಕು, ನೀನ್ ಯಾವ ಜಾತಿ? ಮುಸ್ಲಿಮೋ ಹಿಂದೂನೋ? ಹಿಂದೂ ಆದ್ರೆ ಒಳಗ್ ದಬ್ಬ, ಅವನನ್ನ ಕೇಳೋರು ಯಾರು ಇಲ್ಲ. ಮುಸ್ಲಿಂ ಆದ್ರೆ ನೀನ್ ಹೋಗಪ್ಪ, ನಿಮ್ ಗೌರ್ಮೆಂಟ್ ಬಂದ್ರೆ ಹೆಂಗಿದ್ರು ಬಿಡಿಸ್ತಾರೆ, ಅಲ್ಲಿವರೆಗೂ ನಿನ್ನ ಒಳಗಿಟ್ಕೊಂಡು ನಾವ್ಯಾಕೆ ತಲೆ ಕೆಡ್ಸ್ಕೋಬೇಕು, ಹೋಗು ಅಂತ ಬಿಟ್ಕೊಟ್ರೆ ಆಯ್ತಲ್ಲ. ಇದು ಹೊಸ ರಾಷ್ಟ್ರವಾ? ಈ ತರ ರಾಜ್ಯ ಕಟ್ಲಿಕ್ಕೆ ನಾವಿರೋದ? ಮಿತ್ರ, ಇದ್ರ ಮುಂದುವರಿದ ಭಾಗ. ಒಂದು ಕಡೆ ಹೀಗಿದ್ರೆ ಇನ್ನೊಂದು ಕಡೆ ಈ ದೇಶಕ್ಕೆ ನಾವು ಹಾಕಿದ ಒಂದು ಓಟಿನ ಪರಿಣಾಮ. ಅಫ್ಕೋರ್ಸ್ ನಾನು ಪೊಲಿಟಿಕಲ್ ಸ್ಪೀಚ್ ಅಲ್ಲ ಅಂತ ಹೇಳಿದ್ದೀನಿ, ಬಟ್ ಸ್ಟಿಲ್ ನನಗೆ ಆ ಮನುಷ್ಯನಿಗೆ ಥ್ಯಾಂಕ್ಸ್ ಹೇಳದೆ ಹೋದ್ರೆ ಸಮಾಧಾನ ಆಗದೇ ಇಲ್ಲ. ಈ ದೇಶದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಬಂದ ನಂತರ ನರೇಂದ್ರ ಮೋದಿ ನಮ್ಗೆ ಕೊಟ್ಟ ಕೊಡುಗೆ ಏನು ಅಂತ ಹೇಳಿಲ್ಲ. ಮಿತ್ರೆ, ನಾನಂತೂ ನನ್ನ ಜೀವಮಾನದಲ್ಲಿ ಬಹುಶಃ ಕಳೆದ 500 ವರ್ಷಗಳಲ್ಲಿ ಈ ದೇಶದಲ್ಲಿ ಪುಣ್ಯವಂತ ಯಾರಿದ್ದಾರೆ ಅಂತ ಕೇಳಿದ್ರೆ ನಾನಿದ್ದೀನಿ ಮತ್ತು ನೀವಿದ್ದೀರಾ ಅಂತ ಭಾವಿಸ್ತೀನಿ ನಾನು. ಯಾಕೆ ಗೊತ್ತಾ? 500 ವರ್ಷಗಳಿಂದ ನನ್ನ ತಾತ, ನನ್ನ ಮುತ್ತಾತ, ಅವರಪ್ಪ, ಅವ್ರ ತಾತ, ಅವ್ರ ಮುತ್ತಾತ ಎಲ್ಲರೂ ನಿರಂತರವಾಗಿ ರಾಮನ ಒರಿಜಿನಲ್ ಮಂದಿರ ಬೇಕು ಅಂತ ಕನಸು ಕಟ್ಟಿದ್ರು, ಫೈಟ್ ಮಾಡಿದ್ರು, ಪ್ರಾಣ ಕೊಟ್ಟರು, ಬೆವರ ಹರಿಸಿದ್ರು, ರಕ್ತ ಹರಿಸಿದ್ರು, ಏನ್ ಹರಿಸಿದ್ರು ಆಗ್ಲಿಲ್ಲ. ನಾನು ನೀವು ಏನು ಮಾಡ್ಲಿಲ್ಲ. ರಾಮ ಮಂದಿರ ಇನಾಗ್ರೇಷನ್ ಹೋಗ್ಲಿಕ್ಕೆ ಸಾಧ್ಯ ಆಯ್ತಲ್ಲ, ಪುಣ್ಯವಂತರು ಹೌದು ಅಲ್ವಾ ನಾವು? ಮಿತ್ರ, ಬರೀ ರಾಮ ಮಂದಿರ ಮಾತ್ರ ಅಲ್ಲ, ಈ ದೇಶದಲ್ಲಿ ಯಾವ ಕಾಶಿಯಲ್ಲಿ ವಿಶ್ವನಾಥ ಒಂದು ಕಡೆ ಕೂಡ ಹಾಕಿ ಕೂತ್ಕೊಳ್ಳಲ್ಪಟ್ಟಿದ್ನೋ ಆ ವಿಶ್ವನಾಥನನ್ನ ವಿಸ್ತಾರ ಮಾಡಿ ಒಂದು ಕಾರಿಡಾರ್ ನಿರ್ಮಾಣ ಮಾಡಿಕೊಟ್ಟಿದ್ದು ಇದೇ ಕಾಲಘಟ್ಟದಲ್ಲಿ. ಮಿತ್ರ, ಇದೇ ಕಾಲಘಟ್ಟದಲ್ಲಿ ಉಜ್ಜಯಿನಿಯ ಮಹಾಕಾಲನಿಗೆ ವೈಭವದ ಕಾರಿಡಾರ್ ನಿರ್ಮಾಣ ಆಯಿತು. ಇದೇ ಕಾಲಘಟ್ಟದಲ್ಲಿ ನಾನು ಕಾಯ್ತಾ ಇದ್ದೀನಿ. ನಾನು ಯಾವಾಗ್ಲೂ ತಮಾಷೆಯಿಂದ ಹೇಳ್ತೀನಿ, ಈ ದೇಶದ ಪ್ರಧಾನಿ ಗಂಗೆ ಕ್ಲೀನ್ ಮಾಡ್ತೀನಿ ಅಂದ್ರು, ಗಂಗೆಯ ಜೊತೆಗೆ ವಿಶ್ವನಾಥ ಬಂದ. ಈ ದೇಶದ ಪ್ರಧಾನಿ ಸರಯು ಕ್ಲೀನ್ ಮಾಡ್ತೀನಿ ಅಂದ್ರು, ಸರಯು ಜೊತೆಗೆ ರಾಮ ಬಂದ. ಈಗ ಈ ದೇಶದ ಪ್ರಧಾನಿ ಯಮುನಾ ಕ್ಲೀನ್ ಮಾಡ್ತೀನಿ ಅಂತಿದ್ದಾರೆ. ಸದ್ಯಕ್ಕೆ ಕೃಷ್ಣ ಮಂದಿರ ಕೂಡ ಬರೋದ್ರಲ್ಲಿ ಬಹಳ ದೂರ ಇಲ್ಲ. ನೋಡ್ತಾ ಇರಿ, ಹೊಸ ಭಾರತದಲ್ಲಿ ಕೃಷ್ಣನಿಗೂ ಕೂಡ ವೈಭವದ ಸ್ಥಾನವಾಗುತ್ತೆ. ಏನ್ ಕಡಿಮೆ ಇತ್ತು ಹೇಳಿ ಮಿತ್ರರೆ? ನಾನು ನೀವು ಭಾಗ್ಯವಂತರು, ಪುಣ್ಯವಂತರು. ಯಾಕೆ? ಕಳೆದ 144 ವರ್ಷಗಳಲ್ಲಿ ಯಾರ್ಯಾರಿದ್ರು, ಈ ಹಿಂದಿನ 144 ವರ್ಷದ ನಂತರ ಯಾರ್ಯಾರು ಹುಟ್ಟಿದ್ರು, ಅವ್ರಿಗೆ ಯಾರಿಗೂ ಇಲ್ಲದೆ ಇರೋ ಭಾಗ್ಯ ನನಗೆ ನಿಮ್ಗೆ ಮಹಾಕುಂಭ ನೋಡ್ಲಿಕ್ಕೆ ಸಿಕ್ತಲ್ರಿ. ನಮ್ ತಾತನಿಗೆ ಮಹಾಕುಂಭ ನೋಡ್ಲಿಕ್ಕೆ ಸಿಕ್ಲಿಲ್ಲ, ತೀರ್ಕೊಂಡ್ರು. ನಮ್ ತಂದೆ ಇದ್ದಾರೆ, ಅವ್ರಿಗೆ ಮಹಾಕುಂಭಕ್ಕೆ ಬರ್ತೀಯ ಅಂತ ಕೇಳಿದ್ರೆ ಓಡಾಡ್ಲಿಕ್ಕೆ ಆಗಲ್ಲ ಅಂತಾರೆ, ಕೂತ ಕಡೆ ಟಿವಿಯಲ್ಲಿ ನೋಡ್ತೀನಿ ಅಂತಾರೆ. ನಂದು ನಿಮ್ದು ಭಾಗ್ಯ ರೀ, ಮಹಾಕುಂಭಕ್ಕೆ ಹೋಗಿ ಮುಳುಗ್ ಹಾಕಿ ಎದ್ದು ಬಂದು ನಾವು ಯೋಗಿ ಆದಿತ್ಯನಾಥರಿಗೆ ಒಂದು ಧನ್ಯವಾದ ಹೇಳುವಂತ ಒಂದು ಭಾಗ್ಯ ನಮಗೆ ಸಿಕ್ತಲ್ಲ. ಯಾರಿಗ್ ಸಿಗ್ಬೇಕು ಈ ಭಾಗ್ಯ? ಮಿತ್ರರೇ, ನಮ್ ಕಾಲಘಟ್ಟ ಎಂತದ್ದು ಗೊತ್ತಾ? ಯಾವ ತಾಯಿ ಭಾರತೀಯ ಶಿರಭಾಗ ತುಂಬಾ ಸಂಕಟದಲ್ಲಿತ್ತು, ಆರ್ಟಿಕಲ್ 370ಯ ಕಾರಣಕ್ಕೋಸ್ಕರ ತಾಕತ್ತಿದ್ರೆ ತೆಗಿ ಅಂತಿದ್ರು. ಈ ದೇಶ ಹೇಳ್ತು ನಮ್ ತಾಕತ್ ನೋಡ್ತೀರಾ ಅಂತ. ಒಂದ್ ಫೈನ್ ಡೇ ಆರ್ಟಿಕಲ್ 370 ತೆಗಿತು, ಯಾರು ಏನು ಮಾತಾಡ್ಲಿಲ್ಲ, ಎಲ್ಲರೂ ಸೈಲೆಂಟ್ ಆದ್ರು. ಆರ್ಟಿಕಲ್ 370 ಹೋಯ್ತು. ಪರಿಣಾಮ ಏನ್ ಗೊತ್ತಾ? ಯಾವ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಒಂದು ತಿರಂಗ ಹಾರಿಸ್ಲಿಕ್ಕೆ ಪೂರ್ತಿ ಸೈನಿಕರ ಸಪೋರ್ಟ್ ತಗೊಂಡು ಹಾರಿಸ್ಬೇಕಾಗ್ತಿತ್ತೋ, ಅದೇ ಶ್ರೀನಗರದಲ್ಲಿ ಇವತ್ತು ಭಾರತ ಇದರಲ್ಲಿ ಕ್ರಿಕೆಟ್ ನಲ್ಲಿ ಗೆದ್ರೆ ಅಲ್ಲಿನ ಜನರೇ ದೊಡ್ಡ ಬಾವುಟವನ್ನ ತಗೊಂಡು ಮಾರ್ಚ್ ಮಾಡಿ ಕಾಶ್ಮೀರದಲ್ಲಿ ಹೆಮ್ಮೆಯಿಂದ ಆನಂದಿಸುವಂತ ವಾತಾವರಣ ನಿರ್ಮಾಣ ಆಗಿದೆಯಲ್ಲ. ನಾನು ನೀವು ಭಾಗ್ಯವಂತರಲ್ವೇನು ಮಿತ್ರ? ಈ ದೇಶದ ಪರಿಣಾಮ ಇವತ್ತು ಹೆಂಗಾಗಿದೆ ಅಂತಂದ್ರೆ, ಯಾವ ವಕ್ಫ್ ಆಕ್ಟ್ ನ ಕುರಿತಂತೆ ನಾವು ಮಾತನಾಡ್ತಿದ್ವೋ, ತೆಗಿಬೇಕು ತೆಗಿಬೇಕು ಅಂತ ಹೇಳ್ತಿದ್ವೋ, ಹೋಯ್ತ್ರಿ ವಕ್ಫ್ ಆಕ್ಟ್.
ಪೂರ್ಣ ಪ್ರಮಾಣದಲ್ಲಿ ಹೋಗ್ಲಿಲ್ಲ ಅಂತ ಹೇಳ್ತಿದ್ದಾರೆ ಎಲ್ಲರೂ. ಇನ್ನು ಹೋಗ್ಲಿಕ್ಕೆ ಇನ್ನೇನು ಉಳ್ಕೊಂಡಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಈ ಜಾಗವನ್ನ ನೀವು ನೋಡ್ತೀರಾ, ಇದು ನನ್ನದ್ದು ಅಂತ ಹೇಳ್ಬೋದಿತ್ತು ಅಂತ ಕಾಂಗ್ರೆಸ್ ಗವರ್ಮೆಂಟ್ ಮಾಡಿ ಹೋಗಿತ್ತು. ಹೊಸ ಸರ್ಕಾರ ಹೇಳ್ತು ಇನ್ ಮುಂದೆ ಅಧಿಕಾರ ನಿಮಗಿಲ್ಲ, ಮುಗಿತಲ್ಲ. ಇದು ಗವರ್ನಮೆಂಟ್ ಜಾಗ. ವಕ್ಫ್ ಹೇಳ್ತಿತ್ತು ಈ ಗವರ್ಮೆಂಟ್ ಜಾಗ ನನಗ್ ಸೇರಿತ್ತು. ಸರ್ಕಾರ ಈಗ ಹೇಳ್ತು ಇನ್ ಮುಂದೆ ಗವರ್ಮೆಂಟ್ ಜಾಗ ನಿಮ್ಗೆ ಹೋಗೋಂಗಿಲ್ಲ, ಮುಗಿತಲ್ಲ. ವಕ್ಫ್ ಹೇಳ್ತು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಕ್ಕೆ ಸೇರಿದ ಮಂದಿರ ಇದ್ರೂ ಸರಿ, ಯಾವುದೋ ಒಂದು ಕಾಲದಲ್ಲಿ ಅದರ ಮೇಲೆ ಕಂಟ್ರೋಲ್ ನಂದಿತ್ತು ಅಂದ್ರೆ ಅದು ನನ್ನದ್ದು ಅಂತ ಹೇಳ್ತು. ಸರ್ಕಾರ ಹೇಳ್ತು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಅಡಿಯಲ್ಲಿ ಯಾವ್ದ್ಯಾವ್ದಿದೆಯೋ ಎಲ್ಲ ವಕ್ಫಿಗೆ ಸೇರೋದಿಲ್ಲ, ಅದು ವಾಪಸ್ ಸರ್ಕಾರಕ್ಕೆ ಬರುತ್ತೆ ಅಂತ ಬಿಟ್ಕೊಡಿ ಅಂತ ಹೇಳುವ ಮಟ್ಟಿಗೆ ಬಂತು. ಇನ್ನೇನು ಉಳಿತು? ಎಲ್ಲ ಕೋರ್ಟಿನ ಕೇಸನ್ನು ಟ್ರಿಬ್ಯುನಲ್ ಮುಂದೆ ಇಡಬೇಕಿತ್ತು, ವಕ್ಫ್ ಟ್ರಿಬ್ಯುನಲ್ ಮುಂದೆ. ಸರ್ಕಾರ ಹೇಳ್ತು ವಕ್ಫ್ ಟ್ರಿಬ್ಯುನಲ್ ಮುಂದೆ ಇಡಿ. ವಕ್ಫ್ ನಿಮ್ಮ ವಿರುದ್ಧವಾಗಿ ಏನಾದರೂ ಕೊಟ್ರೆ ನೀವು ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಹೋಗಬಹುದಾಗಿರುವಂತ ಅವಕಾಶವನ್ನ ಕೊಡ್ತು. ಇನ್ನು ಮುಂದೆ ವಕ್ಫ್ ಟ್ರಿಬ್ಯುನಲ್ ಕೂಡ ಕೋರ್ಟಿನ ಮುಂದೆ ಬಂದು ನಿಲ್ಲಬೇಕಾಗಿರುವಂತ ವಾತಾವರಣ ಆಯ್ತಲ್ಲ, ಇನ್ನೇನ್ ಬೇಕಾಗಿತ್ತು? ಇವತ್ತು ಕರ್ನಾಟಕದ ಈ ಹಿಂದಿನ ಒಂದು ಪಕ್ಷದ ಲೀಡರ್ ಒಬ್ಬ ಒಂದು ಮಾತಾಡಿರೋ ವಿಡಿಯೋ ವೈರಲ್ ಆಗಿದೆ. ಬಹುಶಃ ಎಲ್ಲ ಚಾನೆಲ್ಗಳು ಪ್ರಸಾರ ಮಾಡಿರಬಹುದು. ವಿಡಿಯೋದಲ್ಲಿ ಏನಿದೆ ಗೊತ್ತಾ? ಆ ವಿಡಿಯೋದಲ್ಲಿ ಹೇಳಲಾಗಿದೆ, ನೀವು ಬೀದಿಗೆ ಬರಬೇಕು, ನೀವು ಕೂತ್ಕೊಂಡು ಪ್ರದರ್ಶನ ಮಾಡಿದ್ರೆ ಆಗೋದಿಲ್ಲ, ಡಿಸಿಗೆ ಸಿಎಂಗೆ ತೆಗೆದುಕೊಂಡೋಗಿ ನೀವು ಮೆಮೊರಾಂಡಮ್ ಕೊಟ್ರೆ ಆಗೋದಿಲ್ಲ, ಬೀದಿಗೆ ಬರಬೇಕು, ನಾನು ನೆಕ್ಸ್ಟ್ ಆಡ್ ಮಾಡ್ತೀನಿ. ಬೀದಿಗೆ ಬಂದವರು ಸುಮ್ಮನಿರೋದಲ್ಲ, ಬೆಂಕಿ ಹಚ್ಚಬೇಕು. ನೀವು ಬಸ್ಗಳಿಗೆ ಬೆಂಕಿ ಹಚ್ಚಬೇಕು, ನೀವು ಟ್ರೈನ್ಗಳಿಗೆ ಬೆಂಕಿ ಹಚ್ಚಬೇಕು ಅಂತ ಆತ ಮಾತಾಡಿರುವಂತ ವಿಡಿಯೋ ವೈರಲ್ ಆಗ್ತಾ ಇದೆ. ಅಂದ್ರೆ ಓಪನ್ ಆಗಿ ಕಾಲ್ ಕೊಡ್ತಿದ್ದಾನೆ, ನೀವು ಬೀದಿಗೆ ಬಂದು ಬೆಂಕಿ ಹಚ್ಚುವ ಕಾರ್ಯ ಮಾಡಬೇಕು ಅಂತ. ಪ್ರೇರಣೆ ಎಲ್ಲಿಂದು? ಪಶ್ಚಿಮ ಬಂಗಾಳದಲ್ಲಿ ಶುರುವಾಗಿದೆ. ಅಲ್ಲಿ ಬೀದಿಗೆ ಬಂದು ಬೆಂಕಿ ಹಚ್ಚುತ್ತಿದ್ದಾರೆ. ಬೇರೆಲ್ಲೂ ಕೂಡ ಅದನ್ನು ಮಾಡ್ಲಿಕ್ಕೆ ಅವ್ರಿಗೆ ಆಗ್ತಿಲ್ಲ. ಯಾಕೆ ಅಂತಂದ್ರೆ ಬೇರೆಲ್ಲ ಕಡೆಯಲ್ಲೂ ಕೂಡ ದಲಿತ, ಹಿಂದುಳಿದ, ಬಡ ಮುಸಲ್ಮಾನರಿಗೆ ಗೊತ್ತಾಗಿದೆ ವಕ್ಫ್ ನಮ್ ವಿರುದ್ಧ ಇತ್ತು. ನರೇಂದ್ರ ಮೋದಿ ಅವರು ನಮ್ಮನ್ನು ಕಾಪಾಡಲಿಕ್ಕೆ ಈ ವಕ್ಫ್ನ ಆಕ್ಟ್ ನ ಬಲಗೊಳಿಸಿದ್ದಾರೆ, ತಿದ್ದುಪಡಿ ಮಾಡಿದ್ದಾರೆ. ದಲಿತ, ಬಡ ಮುಸಲ್ಮಾನರು ಇದಕ್ಕೆ ಲಾಭ ಪಡ್ಕೊಂಡಿದ್ದಾರೆ ಅಂತ ಅವರಿಗೆ ಅರ್ಥ ಆದ್ಮೇಲೆ ಈಗ ಅವರೆಲ್ಲರೂ ಸೈಲೆಂಟ್ ಆಗಿ ಕೂತಿದ್ದಾರೆ. ಇವರಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆದ್ರೆ ಯೋಚನೆ ಮಾಡಿ, ಬೆಂಕಿ ಹಚ್ಚಿ ಅಂತ ಹೇಳುವಷ್ಟರ ಮಟ್ಟಿಗೆ ಬಂದಿದ್ದಾರೆ. ಏನ್ರಿ ಕತೆ ಮಿತ್ರ? ಈ ದೇಶ ಇವತ್ತು ಹೆಂಗಿದೆ ಗೊತ್ತಾ? ಒಂದು ಕಾಲ ಇತ್ತು, ಜಗತ್ತಿನ ಜನ ಎಲ್ಲಾದ್ರೂ ಯಾವ್ದಾದ್ರೂ ದೇಶದಲ್ಲಿ ಆರ್ಥಿಕ ಪ್ರಗತಿ ಕಡಿಮೆ ಇದ್ರೆ ಏನಂತ ಹೇಳ್ತಿದ್ರು ಗೊತ್ತಾ? ಹಿಂದೂ ರೇಟ್ ಆಫ್ ಗ್ರೋತ್ ಅಂತಿದ್ರು. ಆರ್ಥಿಕ ಪ್ರಗತಿ ಇಲ್ಲ ಅಂದ್ರೆ ಹಿಂದೂ ರೇಟ್ ಆಫ್ ಗ್ರೋತ್ ಅಂತ. ಇವತ್ತು ಹಂಗೆ ಹೇಳೋಂಗಿಲ್ಲ ರೀ. ಇವತ್ತು ಜಗತ್ತಿನ 5ನೇ ಶ್ರೀಮಂತ ರಾಷ್ಟ್ರ ಹಿಂದೂ ರಾಷ್ಟ್ರ. ಈ ದೇಶದ ಪ್ರಧಾನಮಂತ್ರಿ ಹೇಳಿದ್ದಾರೆ, ಇನ್ನೊಂದ್ 2 ವರ್ಷ ಕೊಡಿ, ಜಗತ್ತಿನ 3ನೇ ಶ್ರೀಮಂತ ರಾಷ್ಟ್ರವಾಗಿ ಈ ರಾಮನ ನೆಲವನ್ನ ಶ್ರೀಮಂತ ರಾಷ್ಟ್ರವನ್ನಾಗಿ ಮಾಡ್ತೀನಿ ಅಂತ ಅವ್ರು ಹೇಳಿರ್ಬೇಕಾದ್ರೆ ನಾವಿನ್ ತಲೆ ತಗ್ಗಿಸ್ಕೊಂಡು ತಿರುಗಾಡಬೇಕಾದ ಅಗತ್ಯ ಇಲ್ಲ. ಇವತ್ತು ನಮ್ ತಾಕತ್ ಹೆಂಗಿದೆ ಗೊತ್ತೇನು? ಈ ದೇಶ ಪಕ್ಕದ ಪಾಕಿಸ್ತಾನದ ಮುಂದೆ ತಲೆ ತಗ್ಗಿಸೋದಿಲ್ಲ. ಅಗತ್ಯ ಬಂದ್ರೆ ಪಾಕಿಸ್ತಾನದೊಳಗೆ ನುಗ್ಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡುತ್ತೆ, ಅಗತ್ಯ ಬಂದ್ರೆ ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಮಾಡುತ್ತೆ. ಇನ್ ಇದಕ್ಕೆಲ್ಲ ತುಂಬಾ ಖರ್ಚಾಗತ್ತೆ, ತುಂಬಾ ಕಷ್ಟ ಆಗುತ್ತೆ ಅಂತ ಗೊತ್ತಾದ್ಮೇಲೆ ಈ ದೇಶ ಏನ್ ಮಾಡಿದೆ ಗೊತ್ತಾ? ಅನ್ನೋನ್ ಗನ್ಮ್ಯಾನ್ ಗಳನ್ನ ಪಾಕಿಸ್ತಾನಕ್ಕೆ ಕಳಿಸಿ ಯಾವ್ಯಾವ ಅಯೋಗ್ಯ ಪುಂಡ ಟೆರರಿಸ್ಟ್ ಗಳಿದ್ರು ಅವ್ರವ್ರ ಮನೆಗೆ ನುಗ್ಗಿ ಅವ್ರನ್ನ ಹೊಡೆದಾಕುವಂತ, ಅವ್ರನ್ನ ಸಾಯಿಸುವಂತ ಒಂದು ಪ್ರಕ್ರಿಯೆ ಆರಂಭವಾಗಿದೆಯಲ್ಲ, ಇದು ಹೊಸ ಭಾರತ. ಓ ಭಾರತ್ ಮಾತಾ ಕೀ, ಓ ಭಾರತ್ ಮಾತಾ ಕೀ. ಮುಂದುವರಿದ ಭಾಗ ಏನ್ ಗೊತ್ತೇನಾದ್ರದು? 26/11 ನವೆಂಬರ್ 26ನೇ ತಾರೀಕು ಮುಂಬೈನಲ್ಲಿ ಅಟ್ಯಾಕ್ ಮಾಡಿದ ತಹವೂರ್ ರಾಣನನ್ನ ಅಮೆರಿಕದ ಜೈಲಿನಿಂದ ಎತ್ತಾಕೊಂಡು ಬಂದು ನನ್ನ ಎದುರಿಗೆ ಕೂತ್ಕೋ ಅಂತ ಭಾರತ ಹೇಳಿದ್ಯಲ್ಲ, ಇದು ಹೊಸ ಸಾರ್ವಭೌಮ ರಾಷ್ಟ್ರ. ಮಿತ್ರರಿಗೆ ಗೊತ್ತಿರ್ಲಿ, 26/11 ಆಯ್ತಲ್ಲ ಮುಂಬೈ, ನಂಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ನೆನಪಿದ್ಯೋ. ಅವತ್ ಮುಂಬೈ ದಾಳಿಗೆ ಅಜ್ಮಲ್ ಕಸಬ್ ಮತ್ತು ಅವನ ತಂಡದ 10 ಜನ ಬಂದಿದ್ರು. ಆ 10 ಜನ ದಾಳಿ ಮಾಡ್ತಾ ಇರ್ಬೇಕಾದ್ರೆ ಅಜ್ಮಲ್ ಕಸಬ್ನ ಕೈಯಲ್ಲಿ ಕೆಂಪು ದಾರ, ಅವನು ಬೀದಿಗೆ ಬಂದು ಅಟ್ಯಾಕ್ ಮಾಡ್ತಿರ್ಬೇಕಾದ್ರೆ ನಮ್ ಎಲ್ಲ ಟಿವಿ ಚಾನೆಲ್ಗಳು ಅವನು ಫೋಕಸ್ ಮಾಡಿ ಅವನ ಕೈಯಲ್ಲಿರುವಂತ ದಾರವನ್ನು ತೋರಿಸಿದ್ವು, ಇವನು ಹಿಂದೂ ಇರಬಹುದಾ ಅಂತ. ಅಕಸ್ಮಾತ್ ಅವತ್ತೇನಾದ್ರೂ ತುಕಾರಾಮ್ ಓಂಬ್ಳೆ ಅಂತ ಒಬ್ಬ ಆರ್ಡಿನರಿ ಪೊಲೀಸ್ ಪೇದೆ, ನನ್ನ ಪೊಲೀಸರು ಕಂಡ್ರೆ ಅದಕ್ಕೆ ಅಪಾರವಾದ ಗೌರವ, ಆ ಕಾರಣಕ್ಕೆ ಗೌರವಿಸ್ತೀನಿ ನಾನು. ತನ್ನ ಜೀವದ ಹಂಗನ್ನ ತೊರೆದು ನನ್ನ ಪ್ರಾಣ ಹೋಗುತ್ತೆ ಅಂತ ಗೊತ್ತಿದ್ದಾಗ್ಲೂ ಅಜ್ಮಲ್ ಕಸಬನ್ನ ಗಟ್ಟಿಯಾಗಿ ತಬ್ಬಿಕೊಂಡ. ಅವನ ಬಂದೂಕಿನಿಂದ ಬಂದ ಗುಂಡುಗಳು ಈ ತುಕಾರಾಮ್ ಓಂಬ್ಳೆಯ ದೇಹವನ್ನು ಛಿದ್ರಗೊಳಿಸಿದ್ವು. ಆದ್ರೆ ಅಪ್ಪಿಕೊಂಡಿದ್ದ ಅಪ್ಪುಗೆ ಏನೊಂದು ಬಿಡ್ಲಿಲ್ಲ. ಪರಿಣಾಮ ಅಜ್ಮಲ್ ಕಸಬ್ ಸಿಕ್ಕಾಕೊಂಡ ಮೇಲೆ ಏನಾಯ್ತು ಗೊತ್ತಾ? ಅವನ ಅಜ್ಮಲ್ ಕಸಬ್ ಅಂತ ಗೊತ್ತಾಯ್ತು, ಅವನ್ ಪಾಕಿಸ್ತಾನದಿಂದ ಬಂದವನು ಅಂತ ಗೊತ್ತಾಯ್ತು, ಅವನ ಹ್ಯಾಂಡ್ಲರ್ ಅಬು ಜುಂದಾಲ್ ಅಂತ ಗೊತ್ತಾಯ್ತು. ಇದೆಲ್ಲ
ವಿವರಗಳು ಗೊತ್ತಾದ್ಮೇಲೆ ಗೊತ್ತಾಯ್ತು ಇದು ಪಾಕಿಸ್ತಾನದ ಮುಸಲ್ಮಾನರು ನಡೆಸಿರುವಂತ ಕೃತ್ಯ ಅಂತ. ಇಲ್ಲದೆ ಹೋಗಿದ್ರೆ ಇವ್ರು ಎಲ್ಲಿವರೆಗೂ ರೆಡಿ ಆಗಿದ್ರು ಗೊತ್ತಾ? ಇದು ಹಿಂದೂಗಳು ಮಾಡಿದ ಕೆಲಸ, ಇದು ಸಂಘದವರು ಮಾಡಿದ ಕೆಲಸ, ಇದು ಬಜರಂಗ ದಳ ಮಾಡಿದ ಕೆಲಸ, ಇದು ವಿಶ್ವ ಹಿಂದೂ ಪರಿಷತ್ ಮಾಡಿದ ಕೆಲಸ ಅಂತ ಹಿಂದೂಗಳ ತಲೆಗೆ ಇದನ್ನು ಕಟ್ಟಿ ನಾವೆಲ್ಲರೂ ಹಿಂದೂ ಸಮಾಜೋತ್ಸವ ಮಾಡ್ಲಿಕ್ಕೆ ನಾಚಿಕೆ ಪಡುವಂತೆ ಮಾಡಬಿಡ್ತಿದ್ದರ್ರಿ. ಮಿತ್ರ, ಒಬ್ಬ ತುಕಾರಾಮ್ ಓಂಬ್ಳೆ ನನ್ನ ಜೀವಮಾನದಲ್ಲಿ ಮರೆಯೋದಿಲ್ಲ. ನಾನು ಎದೆ ಎತ್ತಿ ಹಿಂದೂ ಭಯೋತ್ಪಾದಕನಲ್ಲ ಅಂತ ಹೇಳಲಿಕ್ಕೆ ಇವತ್ತು ಧೈರ್ಯ ತುಂಬಿದ್ನಲ್ಲ ತುಕಾರಾಮ್ ಓಂಬ್ಳೆ. ಆದ್ರೆ ಮಜಾ ಏನು ಗೊತ್ತೇನು? ಇವತ್ತು ಇವನನ್ನು ಕರ್ಕೊಂಡ್ ಬಂದು ನಿಲ್ಲಿಸಿದ ಮೇಲೆ, ತಹವೂರ್ ರಾಣ ಬಂದ್ಮೇಲೆ ಅನೇಕರ ನೆಲದ ಭೂಮಿ ಕಂಪಿಸ್ತಾ ಇದೆ. ಯಾಕೆ ಅಂತಂದ್ರೆ ತಹವೂರ್ ರಾಣ ಹತ್ರ ಲಿಸ್ಟ್ ಇದೆ. ನನಗೆ ಸಪೋರ್ಟ್ ಮಾಡಿದ ಭಾರತದ ರಾಜಕಾರಣಿಗಳು ಯಾರು, ಭಾರತದ ಪಕ್ಷ ಯಾವುದು, ಯಾವ್ಯಾವ ಅಧಿಕಾರಿಗಳು ನನ್ನ ಜೊತೆಯಲ್ಲಿ ನಿಂತಿದ್ರು, ಪಾಕಿಸ್ತಾನದಲ್ಲಿ ಯಾರ್ಯಾರು ಸಪೋರ್ಟ್ ಮಾಡಿದ್ರು ಅನ್ನುವಂತ ಒಟ್ಟಾರೆ ಲಿಸ್ಟು ತಹವೂರ್ ರಾಣ ಹತ್ರ ಇದೆ. ಅದಕ್ಕೆ ಅನೇಕರಿಗೆ ನಡಕ ಶುರುವಾಗಿದೆ. ಅದಾಗ್ಲೇ ಅವನನ್ನು ಹೇಗಾದ್ರೂ ಮಾಡಿ ಕೋರ್ಟ್ ನಲ್ಲಿ ಡಿಫೆಂಡ್ ಮಾಡ್ಕೊಂಡು ಬಿಡಿಸ್ಕೊಳ್ಬೇಕು ಅಂತ ಅನೇಕರು ಸಿದ್ಧವಾಗಿ ನಿಂತಿದ್ದಾರೆ. ಅಂದ್ರೆ ಲೆಕ್ಕ ಹಾಕೊಳ್ಳಿ, ನಮ್ಮ ನಡುವೆ ಜಿಲಾನಿ ಸಹೋದರರು ಎಷ್ಟೊಂದು ಜನ ಕೂತಿದ್ದಾರೆ ಅಂತ. ಬಹಳ ಎಚ್ಚರಿಕೆಯಿಂದಿರಬೇಕು ಮಿತ್ರರೇ. ಈ ಹೊಸ ರಾಷ್ಟ್ರವನ್ನ ಕಟ್ಟಬೇಕು ಅಂದ್ರೆ ಬಲವಾಗಿ ನಿಂತ್ಕೋಬೇಕು. ನಾನು ನಿಮ್ಮನ್ನು ಕಳಕಳಿಯಿಂದ ಕೇಳ್ಕೊಳ್ಳೋದು ಅದನ್ನೇ. ಎಲ್ಲಿವರೆಗೂ ನಾವು ಚೂರಾಗಿರ್ತೀವೋ, ನಾವು ಸೆಪರೇಟ್ ಆಗಿ ಕೂತ್ಕೋತೀವೋ, ನಾವು ಸೆಪರೇಟ್ ಆಗಿ ನಮ್ಮನ್ನು ಗುರುತಿಸ್ಕೊಳ್ತೀವೋ, ಅಲ್ಲಿವರೆಗೂ ನಮ್ಮನ್ನು ಆಳೋರು ಯಾರಾದರೂ ಇರ್ತಾರೆ. ಬಟೇಂಗೆ ತೋ ಕಟೇಂಗೆ, ಹಮ್ ಏಕ್ ಹೇ ತೋ ಸೇಫ್ ಹೇ ಅಂತ ಹೇಳಿದ್ರಲ್ಲ. ಇವತ್ತು ಭಾರತದಲ್ಲಿ ಹಿಂದೂಗಳು ಜಾತಿ ಮತ ಪಂಥಗಳನ್ನು ಮರೆತು ಒಟ್ಟಾಗಿ ನಿಲ್ಲಬೇಕು. ಯಾರಾದ್ರೂ ನಿಮ್ಮನ್ನ ಜಾತಿ ಗಣತಿಯ ಟೈಮಲ್ಲಿ ನಿನ್ ಜಾತಿ ಯಾವುದು ಅಂತ ಕೇಳಿದ್ರೆ ಹಿಂದೂ ಅಂತ ಹೇಳಿ ಏನ್ ಬರ್ಕೋತಾ ನೋಡೇ ಬರೋಣ. ನಾವೆಲ್ಲರೂ ಹಿಂದೂ 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 ಅಂತ ಹೇಳಲಿಕ್ಕೆ ಶುರು ಮಾಡಿದರೆ, ಯಾರಾದ್ರೂ ಬರ್ತಾರೆ ಅಂತ ಆದ್ರೆ ಹಿಂದೂ ಅಂತ ಹೇಳಿ ನೋಡಿ ಏನ್ ಮಾಡ್ತಾರೆ ನೋಡ್ಬಿಡೋಣ. ಹೇಗೆ ಚೇಂಜ್ ಮಾಡ್ತಾರೆ? ನೀವು ಜಾತಿಯ ಹೆಸರಲ್ಲಿ ನಮ್ಮನ್ನು ಡಿವೈಡ್ ಮಾಡ್ತೀರಿ, ಅವ್ರನ್ನೆಲ್ಲ ಒಗ್ಗಟ್ಟು ಮಾಡಿ ಅವ್ರ ಸಂಖ್ಯೆ ಜಾಸ್ತಿ ತೋರಿಸಿ ಅವರಿಗೆ ನೀವು ಸಂಸತ್ನಲ್ಲಿ ಜಾಸ್ತಿ ಸ್ಥಾನ ಕೊಡಬೇಕು, ಅವ್ರಿಗೆ ಸದನದಲ್ಲಿ ಜಾಸ್ತಿ ಸ್ಥಾನ ಕೊಡಬೇಕು, ಕ್ಯಾಬಿನೆಟ್ ನಲ್ಲಿ ಜಾಸ್ತಿ ಸ್ಥಾನ ಕೊಡಬೇಕು, ಅವರಿಗೆ ನೀವು ಬಡ್ಜೆಟ್ ನಲ್ಲಿ ಜಾಸ್ತಿ ಸ್ಥಾನ ಕೊಡಬೇಕು ಅಂತ ನಾಟಕ ಮಾಡ್ತಿದ್ದೀರಿ. ಈ ನಾಟಕ ಇನ್ ಮುಂದೆ ನಡೆಯೋದಿಲ್ಲ ಅಂತ ಒಟ್ಟಾಗಿರುವಾಗ ಹಿಂದೂಗಳು ಹೇಳಬೇಕು. ನಂಗೆ ಮಂಡ್ಯದ ವಿಚಾರದಲ್ಲಿ ಒಂದು 2-3 ಸಂಗತಿಗಳಲ್ಲಿ ಬಹಳ ಖುಷಿಯಾಗಿದೆ. ನೀವಿಲ್ಲಿನ ಧ್ವಜದ ಹೋರಾಟವನ್ನ, ಕೆರಗೋಡಿನ ಧ್ವಜದ ಹೋರಾಟವನ್ನ ತೆಗೆದುಕೊಂಡ ರೀತಿ ಇದೆಯಲ್ಲ, ನಾನು ನಿಮ್ಗೆ ಹಣೆ ಹಚ್ಚಿ ನಮಸ್ಕಾರ ಮಾಡ್ತೀನಿ. ವಾ, ಮಂಡ್ಯದ ಜನರ ಹೋರಾಟ ಏನು ಅದ್ಭುತ. ನಾಗಮಂಗದಲ್ಲಿ ಗಲಾಟೆ ನಡೆದಾಗ ಜನ ಬೀದಿಗೆ ಬಂದಿದ್ದ ಶೈಲಿ ಇದೆಯಲ್ಲ, ನಾನು ಅವ್ರಿಗೆ ಹಣೆ ಹಚ್ಚಿ ನಮಸ್ಕಾರ ಮಾಡ್ತೀನಿ. ಹಿಂದೂಗಳು ಒಗ್ಗಟ್ಟಾಗಿ ಧೈರ್ಯದಿಂದ ಬೀದಿಗೆ ಬರ್ಲಿಲ್ಲ ಅಂದ್ರೆ ಬದುಕೋದ್ ಕಟ್ಟ. ಆದ್ರೆ ಇದೇ ಮಂಡ್ಯದಲ್ಲಿ ನಮ್ಮ ದೇವಸ್ಥಾನಕ್ಕೆ ಕೆಲವು ಜನರನ್ನು ಸೇರಿಸೋದಿಲ್ಲ, ನಿಮ್ಮನ್ನು ಬಿಡೋದಿಲ್ಲ ಅಂತ ಹೇಳುವಾಗ ಹೊಟ್ಟೆಲಿ ಬೆಂಕಿ ಹಾಕ್ದಂಗೆ ಆಗ್ಬಿಡುತ್ತೆ. ಮಿತ್ರ, ನಾವು ಹಿಂದೂಗಳು ಹಿಂಗೆ ಮಾಡಬಾರದು. ಎಲ್ಲಾದ್ರೂ ಯಾವ್ದಾದ್ರು ಊರಲ್ಲಿ ಹಂಗೆ ಸೇರ್ಸಲ್ಲ ಅಂದ್ರೆ ಉಳಿದವರೆಲ್ಲ ಅಲ್ಲಿಗೆ ಹೋಗ್ಬೇಕು, ಹಿರಿಯರನ್ನ ಕನ್ವಿನ್ಸ್ ಮಾಡಬೇಕು. ಇಲ್ಲಪ್ಪ, ಈ ದೇವಸ್ಥಾನ ಹಿಂದೂಗಳದ್ದು, ಹಿಂದೂಗಳೆಲ್ಲರೂ ಮುಕ್ತವಾಗಿ ಬರುವಂತಾಗಬೇಕು ಅಂತ ನಾವು ಜೊತೆಯಲ್ಲಿ ನಿಂತ್ಕೋಬೇಕಲ್ಲ. 1924ರಲ್ಲಿ ಬಾಬಾ ಸಾಹೇಬರು ಶುರು ಮಾಡಿದ ಹೋರಾಟಕ್ಕೆ ಇವತ್ತಿಗೂ ಕೂಡ ಒಂದು ಫುಲ್ ಸ್ಟಾಪ್ ಇಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ನಮಗೆ ಮಾನ ಮರ್ಯಾದೆ ಇದೆ ಅನ್ಕೊಂಡಿದ್ದೀರೇನು? ಎದೆ ಎತ್ಕೊಂಡು ಬಾಬಾ ಸಾಹೇಬರ ಮುಂದೆ ನಿಂತ್ಕೊಳ್ಳೋಕಾಗತ್ತೇನು? ಇನ್ 2 ದಿನಕ್ಕೆ ಬಾಬಾ ಸಾಹೇಬರ ಜಯಂತಿ ಬರುತ್ತೆ. ನಾವ್ ಇನ್ನೂ ಕೂಡ ಈ ತರದ ಕಿತ್ತಾಟಗಳಲ್ಲೇ ಕುಳಿತುಕೊಂಡಿದ್ರೆ ಹೆಂಗೆ? ಅದನ್ನ ಮೀರಿ ನಿಲ್ಬೇಕು, ಮೀರಿ ನಿಂತು ಹೇಳಬೇಕು, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು. ಅದು ಯಾರು ಬರ್ತಾರೋ ಬರ್ಲಿ ಅಂತ ನಾವು ಒಗ್ಗಟ್ಟಾಗಿ ನಿಂತರೆ ಹೊಸ ಭಾರತವನ್ನ ಅಲಗಾಡಿಸೋದು ಯಾರಿಂದಲೂ ಸಾಧ್ಯವಿಲ್ಲ. ಮಿತ್ರರೇ, ಭಾರತದ ಅದ್ಭುತವಾಗಿರುವಂತ ದಿನಗಳು ಇನ್ನೂ ಬರ್ಲಿಕ್ಕಿವೆ. ಇದು ಆರಂಭ ಅಷ್ಟೇ. ನಾವೇನು ಅದ್ಭುತವಾಗಿರೋದೇನು ನೋಡ್ಲಿಲ್ಲ. ನಂಗೊಬ್ಬ ಹಿರಿಯರು ಬಹಳ ಹಿಂದೆನೆ ಹೇಳಿದ್ರು, ಈ ಹಿಂದಿನ ಜನ ಮಾಡಿರುವಂತ ಎಲ್ಲ ಕೊಳಕನ್ನು ತೊಳಿಲಿಕ್ಕೆ 10 ವರ್ಷ ಬೇಕು, ಆನಂತರ ನಿಜವಾದ ಬೆಳವಣಿಗೆ ಶುರುವಾಗುತ್ತೆ ಅಂತ. 10 ವರ್ಷ ಆಗಿದೆ, ನಿಜವಾದ ಬೆಳವಣಿಗೆ ಶುರುವಾಗುತ್ತೆ. ಆ ನಿಜವಾದ ಬೆಳವಣಿಗೆ ಹಿಂದೂ ಸಮಾಜೋತ್ಸವದ ರೂಪದಲ್ಲಿ ಮಂಡ್ಯದಲ್ಲಿ ಏನು ಕಂಡು ಬಂದಿದೆ, ಇದು ಇಡೀ ಇಂಡಿಯಾಕ್ಕೆ ಸ್ಪ್ರೆಡ್ ಆಗುತ್ತೆ ಅನ್ನೋ ಮಾತನ್ನ ನಾನು ವಿಶ್ವಾಸದಿಂದ ಸ್ಮರಿಸಿಕೊಳ್ತಾ, ನಾವೆಲ್ಲರೂ ಕೂಡ ಜೊತೆಯಾಗಿ ನಿಂತು ಒಂದು ಭರ್ಜರಿಯಾಗಿರುವಂತ, ಭವ್ಯವಾಗಿರುವಂತ ಹಿಂದೂ ರಾಷ್ಟ್ರದ ನಿರ್ಮಾಣ ಮಾಡೋಣ ಅಂತ ಅತ್ಯಂತ ಕಳಕಳಿಯಿಂದ ಹಾರೈಸ್ತಾ, ಒಂದು ಸಲ ಉಚ್ಚ ಕಂಠದಲ್ಲಿ 2 ಕೈಗಳನ್ನ ಗಾಳಿಗೆ ಬೀಸಿ ನನ್ನ ಜೊತೆ ಭಾರತ್ ಮಾತೆಗೆ ಜೈಕಾರ ಕೊಡಿ. ಉಚ್ಚ ಕಂಠದಲ್ಲಿ ಕೊಡಿ ಮಿತ್ರರೇ. ನಾವಿರುವ ಸಂಖ್ಯೆಯ 4 ಪಟ್ಟು ದೊಡ್ಡ ಸೌಂಡ್ ಕೇಳುವಂತೆ ನನ್ನ ಜೊತೆಗೆ ದನಿಗೂಡಿಸಿ. ಬೋಲೋ ಭಾರತ್ ಮಾತಾ ಕೀ, ಬೋಲೋ ಭಾರತ್